ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಹೈಕೋರ್ಟ್ನಲ್ಲಿ ಅವತ್ತಾದಂಥ ಬೆಳವಣಿಗೆ ಸರ್ಕಾರದ ಕತ್ತಿಗೆ ತಂದಿಟ್ಟಿತ್ತು. ಇವತ್ತು ಆ ಕತ್ತಿನ ಸುತ್ತ ಇದ್ದಂಥ ಹಗ್ಗದ ಒಂದು ತೀವ್ರತೆ ಏನಿತ್ತಲ್ಲ ಗಂಟಲ್ಲಿ, ಅದನ್ನು ಒಂದು ಸ್ವಲ್ಪ ಸಡಿಲಪಡಿಸಿದೆ ಅಂತ ಹೇಳ್ಬೋದು. ಇನ್ನೂ ಮುಗ್ದಿಲ್ಲ ಆಟ ಅಂತ. ಯಾಕಂದರೆ ಇವತ್ತು ಏನಾಗಿದೆ, ಇವತ್ತು ಜಸ್ಟ್ ಒಂದು ಅವಕಾಶ ಮಾಡಿಕೊಟ್ಟಿರೋದು ಸರ್ಕಾರಕ್ಕೆ. ಸರ್ಕಾರ ಈ ಅವಕಾಶವನ್ನು ಹೇಗೆ ಬಳಸ್ಕೊಳ್ಳುತ್ತೆ ಅನ್ನೋದಿರೋದು. ಅವಕಾಶ ರಾಜಕೀಯವಾಗಲ್ಲ, ಸಾಮಾಜಿಕವಾಗಿ ನಿರೀಕ್ಷೆಯಲ್ಲಿರುವಂಥ ಸಮುದಾಯದವರು ಫಲಾನುಭವಿಗಳಾಗಬೇಕು ಅನ್ನೋ ನಿರೀಕ್ಷೆಯಲ್ಲಿರುವಂಥವ್ರಿಗೆ ಏನು ಮಾಡುತ್ತೆ ಸರ್ಕಾರ ಅನ್ನೋ ಪ್ರಶ್ನೆ. ಹಾಗಾಗಿ ಇದಿನ್ನೂ ಮರ್ಮದಲ್ಲೇ ಸಿಲುಕೊಂಡಿರುವಂಥ ಒಂದು ವಿಷಯ. ಮೀಸಲಾತಿ ಮರ್ಮ ಮೊದಲನೇ ಚರ್ಚೆಯ ವಿಷಯ. ನಂತರ ಇವತ್ತು ರಾತ್ರಿ ಅಮಿತ್ ಶಾ ಅವರು ರಾಜಧಾನಿಗೆ ಆಗಮನ, ಬೆಂಗಳೂರಿಗೆ. ನಾಳೆ ಬೆಳಿಗ್ಗೆ 9:30ಕ್ಕೆ ಯಡಿಯೂರಪ್ಪನವ್ರನ್ನ ಅವರ ನಿವಾಸದಲ್ಲಿ ಭೇಟಿಯಾಗೋರಿದ್ದಾರೆ ಕಾವೇರಿಯಲ್ಲಿ. ಈ ಸಂದರ್ಭದಲ್ಲಿ ಹತ್ತಾರು ರೀತಿಯ ಚರ್ಚೆ ಕೂಡ ನಡೆಯೋದಿದೆ. BSY ಬಿಗ್ ಮೀಟಿಂಗ್ ಅನ್ನೋದು ನಮ್ಮ ಎರಡನೇ ಚರ್ಚೆಯ ವಿಷಯ. ಎರಡು ಚರ್ಚೆಯ ವಿಷಯಗಳ ಹೆಡ್ಲೈನ್ಸ್ ಟು ದ ಪಾಯಿಂಟ್. 2C 2D ಮೀಸಲಾತಿ ವಿಷಯದ ಮಧ್ಯಂತರ ಆದೇಶ ತೆರವು, ಪಂಚಮಸಾಲಿ ಒತ್ತಡದಿಂದ ಸರ್ಕಾರಕ್ಕೆ ಕೊಂಚ ನಿರಾಳ. 2A ಪ್ರವರ್ಗದ ಯಾವುದೇ ಸಮುದಾಯವನ್ನ ಹೊರತೆಗೆಯುವುದಿಲ್ಲ ಮತ್ತು ಮೀಸಲಾತಿ ಪ್ರಮಾಣ ತಗ್ಗಿಸುವುದಿಲ್ಲ ಎಂದು ಪ್ರಮಾಣ ಪತ್ರ ಸಲ್ಲಿಸಿದ ಸರ್ಕಾರ. ಚುನಾವಣಾ ಹೊಸ್ತಿಲಲ್ಲಿ ಆಗಿರುವ ಈ ಬೆಳವಣಿಗೆ ರಾಜಕೀಯ ಬಣ್ಣ ಲೇಪನ, ಲೆಕ್ಕಾಚಾರಕ್ಕೆ ಗ್ರಾಸ. ಇಂದು ಅಮಿತ್ ಶಾ ಆಗಮನ, ಬಿಜೆಪಿಯಲ್ಲಿನ ಬಿಕ್ಕಟ್ಟಿಗೆ ಪರಿಹಾರ ಸೂತ್ರ ಸೂಚಿಸುವ ನಿರೀಕ್ಷೆ. ಈ ಚರ್ಚೆ ವಿಷಯದ ಚೌಕಟ್ಟನ್ನು ನಿರ್ಧರಿಸುವ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಇಂದಿನ ಕೋರ್ಟ್ ಬೆಳವಣಿಗೆಗೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಕ್ರೆಡಿಟ್ ಪಡಿಬಹುದಾ? ರಾಜಕೀಯ ಲಾಭನ? ಇನ್ನು ನಾಳೆಯ ಸಂಪುಟ ಸಭೆಯಲ್ಲಿ ಇಂದಿನ ಬೆಳವಣಿಗೆ ನಂತರವೂ ಇರುವ ಅಸ್ಪಷ್ಟತೆ ನಿವಾರಣೆ ಆಗುವುದಾ? ಈಗಲೂ ಒಂದಷ್ಟು ಅಸ್ಪಷ್ಟತೆ ಇದೆ. ನಿನ್ನೆ ಕೂಡ ಬಸವಜಯ ಮೃತ್ಯುಂಜಯ ಶ್ರೀಗಳು ಇದೇ ಕಾರ್ಯಕ್ರಮದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಭಾಳ ಹೇಳಿದರು, ಇನ್ನೂ ನಮಗೆ ಸ್ಪಷ್ಟತೆ ಬೇಕಾಗಿದೆ, ಇವ್ರು ಏನು ಮಾಡಕ್ಕೆ ಹೊಟ್ಟಿದ್ದಾರೆ ಗೊತ್ತಿಲ್ಲ, ನಮಗೆ ನಿರೀಕ್ಷೆಯಂತೆ ನಮ್ಮ ಬೇಡಿಕೆಗಳ ಈಡೇರಿಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅನ್ನೋ ಮಾತನ್ನು. ಆ ಗೊಂದಲ ಅನ್ನೋದೇನಿದೆ ಅದನ್ನು ನಿವಾರಿಸೋದಕ್ಕೆ ನಾಳೆ ಸರ್ಕಾರಕ್ಕೆ ಒಂದು ಅವಕಾಶ ಅಂತ. ಇನ್ನು ಸಂಬಂಧಪಟ್ಟ ಸಮುದಾಯಕ್ಕೆ ಇಂದಿನ ಬೆಳವಣಿಗೆ ಸಮಾಧಾನ ತಂದಿದೆಯಾ? ರಾಜ್ಯ ಬಿಜೆಪಿಯಲ್ಲಿನ ಬಿಕ್ಕಟ್ಟು, ಸರಣಿ ವಿವಾದಗಳಿಗೆ ಶಾ ಆಗಮನ ಕೊನೆ ಹಾಡುತ್ತಾ? ಎಲ್ಲ ಪಕ್ಷ ಬಿಡ್ತಿದ್ದಾರೆ, ಅವ್ರ ಬಣ ಇವ್ರ ಬಣ, ಅವ್ರಿಗೆ ಆಪ್ತರು ಇವ್ರ ಆಪ್ತರು ಅಂತ ಕರ್ಕೊಂಡವರೆಲ್ಲ ಪಕ್ಷ ಬಿಟ್ಟು ಹೋಗ್ತಿದ್ದಾರೆ. ಏನು ಮಾಡ್ತಿದ್ದೀರಿ? MLC ಮಾಡಿದ್ರೂ ಉಳಿತಿಲ್ಲ ಪಕ್ಷದಲ್ಲಿ ಅಂದರೆ ಅದು ಪಕ್ಷದ ಬಗ್ಗೆ, ಮುಂದಿನ ಚುನಾವಣೆಯಲ್ಲಿ ಪಕ್ಷದ ಸಾಧ್ಯತೆಗಳ ಬಗ್ಗೆ ಏನು ಹೇಳ್ತಿದೆ? ಈ ರೀತಿಯ ಪ್ರಶ್ನೆಗಳಿರುವಂಥ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಆಗಮನ ಬೇರೆ ರೀತಿಯ ಮಹತ್ವ ಮತ್ತು ಪ್ರಾಮುಖ್ಯತೆಯನ್ನು ಪಡ್ಕೊಂಡ್ಬಿಟ್ಟಿದೆ. ಮೊದಲನೇ ಚರ್ಚೆಯ ವಿಷಯ ಮೀಸಲಾತಿ ಮರ್ಮ. ಈ ಬೆಳವಣಿಗೆಗಳ ನಂತರ ಬಸವಜಯ ಮೃತ್ಯುಂಜಯ ಶ್ರೀಗಳು, ಪಂಚಮಸಾಲಿ ಸಮುದಾಯದ ಶ್ರೀಗಳಾದ ಬಸವಜಯ ಮೃತ್ಯುಂಜಯ ಅವರು ಮಾತನಾಡಿದ್ದಾರೆ, ಕೇಳೋಣ. ಸಮುದಾಯಕ್ಕೆ ಮೀಸಲಾತಿ ಕೊಡುವಂತೆ ವಿಚಾರದಲ್ಲಿ ಇದ್ದಂತ ಒಂದು ಅಡೆತಡೆಯನ್ನ ರಾಜ್ಯ ಉಚ್ಚ ನ್ಯಾಯಾಲಯ ತೆರವುಗೊಳಿಸಿದೆ ಎನ್ನುವಂಥದ್ದು ನಮಗೆಲ್ಲ ಸಮಾಧಾನ ತಂದಿದೆ ಅನ್ನುವಂತ ಮಾತನಾಡಲಿಕ್ಕೆ 20ನೇ ತಾರೀಕಿಗೆ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಕರೆದುಬಿಟ್ಟು ಕೂಲಂಕುಷ ಪರಿಶೀಲನೆ ಮಾಡಿ ನಮ್ಮ ನಿರ್ಧಾರ ಹೋರಾಟವನ್ನ ಮುಂದುವರಿಸಬೇಕು ಅಥವಾ ತಾತ್ಕಾಲಿಕ ವಿರಾಮಗೊಳಿಸಬೇಕು ಅನ್ನೋದನ್ನ ರಾಜ್ಯದ ಜನತೆಗೆ ಮಾಧ್ಯಮ ಮೂಲಕ ನಾನು ಸಂದೇಶ ಕೊಡ್ತೀನಿ. ನಾಳೆ ನಮ್ಮ ಸಮುದಾಯಕ್ಕೆ ಅನುಕೂಲ ಆಗಬೇಕು. ಓವರ್ ಆಲ್ ನೀವು ನೋಡಿದ್ರೆ ಅವ್ರ ಸರ್ಕಾರ 2D ಮತ್ತು 2C ಘೋಷಣೆ ಮಾಡಿದಾಗ ನಾವು ಅದನ್ನು ಸ್ವಾಗತ ಮಾಡಿರಲಿಲ್ಲ, ಅದನ್ನು ತಿರಸ್ಕಾರ ಮಾಡಿರಲಿಲ್ಲ. ಯಾಕಂದರೆ ಅದರಲ್ಲಿ ನಮಗೆ ಸ್ಪಷ್ಟತೆ ಇರಲಿಲ್ಲ. ಹಾಗಾಗಿ ಈಗ ಅದೊಂದು ಸ್ಪಷ್ಟತೆ ಸಿಗುತ್ತೆ ನಾಳೆ. ಈ ಚರ್ಚೆ ವಿಷಯದಲ್ಲಿ ನನ್ನ ಜೊತೆ ಕಾಂಗ್ರೆಸ್ನ ವಕ್ತಾರರಾದ ರಮೇಶ್ ಬಾಬು ಅವರು, JDSನಿಂದ ಚರಣ್ ಗೌಡ್ರು, ಬಿಜೆಪಿಯ ರಾಜ್ಯಸಭೆ ಸದಸ್ಯರು ಆದ ಈರಣ್ಣ ಕಡಾಡಿ ಅವರು ಬೆಳಗಾವಿಯಿಂದ. ನಮಸ್ಕಾರ ಎಲ್ರಿಗೂ, ಸ್ವಾಗತ ನಿಮಗೆ. ಈರಣ್ಣ ಕಡಾಡಿ ಅವರೇ, ಇವತ್ತಿನ ಕೋರ್ಟಿನ ಬೆಳವಣಿಗೆ ಸರ್ಕಾರಕ್ಕೆ, ಕೇಂದ್ರ ರಾಜ್ಯ ಎರಡೂ ಸರ್ಕಾರಗಳಿಗೆ ಕ್ರೆಡಿಟ್ ಪಡೆಯುವಂಥ ಅವಕಾಶ ಮಾಡಿಕೊಟ್ಟಿದೆ ಅಂತ ನೀವು ನಂಬಿದ್ದೀರಾ? ಓಕೆ, ಲಾರ್ಜರ್ ಕ್ವೆಶ್ಚನ್ನು ಪಂಚಮಸಾಲಿ ಸಮುದಾಯ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಹಿಂದುಳಿದು ವಂಚಿತರಾದಂಥ ಒಂದು ದೊಡ್ಡ ವರ್ಗಾನೇ ಇದೆ. ಆ ಒಂದು ಸಮುದಾಯದಲ್ಲಿ ಅವ್ರಿಗೆ ಅನುಕೂಲ ಆಗಬೇಕು, ನ್ಯಾಯ ಸಿಗಬೇಕು, ಸಾಮಾಜಿಕ ನ್ಯಾಯನೇ ಉದ್ದೇಶ, ಎಲ್ಲ ಒಪ್ಪೋಣ.
ಚುನಾವಣೆ ಹೊಸ್ತಿಲಲ್ಲಿ ರಾಜಕೀಯ ಬಿಟ್ಟು ಮಾತಾಡೋಂಗಿಲ್ವಲ್ಲ, ಹಾಗಾಗಿ ಕೇಳಿದೆ ಈರಣ್ಣ ಕಡಾಡಿ ಅವರೇ. ಇಲ್ಲ, ನಮಸ್ಕಾರ ನಿಖಿಲ್ ಅವರೇ. ಇತ್ತೀಚೆಗೆ ತಾವು ನೋಡಿದಿರಿ, ನಮ್ಮ ಪಂಚಮಸಾಲಿ ಸಮಾಜದ ಪೂಜ್ಯ ಜಗದ್ಗುರುಗಳು ಕಳೆದ 2 ವರ್ಷಗಳಿಗಿಂತ ಜಾಸ್ತಿ ಮೀಸಲಾತಿ ಕುರಿತಾಗಿ ಬಹಳ ದೊಡ್ಡ ಹೋರಾಟವನ್ನ ಅವ್ರು ಮಾಡಿದ್ದಾರೆ. ಪಾದಯಾತ್ರೆ ಇರ್ಬೋದು, ಧರಣಿ ಸತ್ಯಾಗ್ರಹ ಇರ್ಬೋದು, ಬೇರೆ ಬೇರೆ ಎಲ್ಲ ಸಂಗತಿಗಳನ್ನ ಅವ್ರು ಮಾಡಿದ್ದಾರೆ. ಅವರ ಇಡೀ ಸಮಾಜದ ಭಾವನೆಗಳನ್ನ ಗಮನಿಸಿ ನಮ್ಮ ಸರ್ಕಾರ ಒಂದು ಹಂತದ ಹೆಜ್ಜೆಯನ್ನ ನಾವು ಮುಂದಿಟ್ಟಿವಿ. ಅದು 2A ಮೀಸಲಾತಿಯನ್ನ ಅವ್ರು ಸಾಕಷ್ಟು ಅದಕ್ಕೆ ಅವರಿಗೆ ಒಂದು ಪ್ರತ್ಯೇಕವಾಗಿ 2D ಅಂತಕ್ಕಂಥ ವರ್ಗವನ್ನು ಸೃಷ್ಟಿ ಮಾಡಿ ಅವರಿಗೆ ಬೇಕಾದಂತ ಎಲ್ಲಾ ಸವಲತ್ತುಗಳನ್ನ 2A ಅಲ್ಲಿ ಸಿಗ್ತಕ್ಕಂತ ಎಲ್ಲಾ ಸವಲತ್ತುಗಳನ್ನ ಕೊಡ್ಬೇಕಂತೇಳಿ ಸರ್ಕಾರ ಕೂಡ ಒಂದು ಹಂತದಲ್ಲಿ ಯೋಚನೆಯನ್ನ ಮಾಡಿ ಅದನ್ನ ಘೋಷಣೆ ಮಾಡಿತು. ಆದ್ರೆ ಕಾರಣಾಂತರದಿಂದ ಮೀಸಲಾತಿ ಪ್ರಮಾಣವನ್ನ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದೇ ಸಂದರ್ಭದಲ್ಲಿ ಈ ವಿಷಯ ತಗೊಂಡು ಕೆಲವು ಜನ ಕೋರ್ಟಿಗೂ ಕೂಡ ಹೋದ್ರು. ಹೀಗಾಗಿ ಸರ್ಕಾರ ಆ ದಿಕ್ಕಿನಲ್ಲಿ ಒಂದು ಹೆಜ್ಜೆಯನ್ನು ಇಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೂ ಕೂಡ ಪಟ್ಟು ಬಿಡದೆ ನಮ್ಮ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಧರಣಿ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡಿದ್ದಾರೆ. ಹೀಗಾಗಿ ಇದರ ಮಧ್ಯೆ ನಿನ್ನೆ ಕೋರ್ಟ್ ಕೂಡ ಒಂದು ರಿಲೀಫ್ ಅನ್ನ ಕೊಟ್ಟಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಕೂಡ ತನ್ನ ವಾದವನ್ನ ಏನ್ ಹೇಳ್ಬೇಕಾಗಿತ್ತು ಅದನ್ನ ಹೇಳಿದೆ. ಅಡ್ವೊಕೇಟ್ ಜನರಲ್ ಇವತ್ತು ಬಹುಶಃ ಆ ದಿಕ್ಕಿನಲ್ಲಿ ಒಂದು ಒಳ್ಳೆ ಶುಭ ಸೂಚನೆ ನಾಳೆ ಕ್ಯಾಬಿನೆಟ್ ನಲ್ಲಿ ಬರ್ಬೋದಂತಕ್ಕಂಥ ನಿರೀಕ್ಷೆ ಇದೆ. ಆ ದಿಕ್ಕಿನಲ್ಲಿ ಕೇಂದ್ರದ ಮತ್ತು ರಾಜ್ಯದ ವರಿಷ್ಠರು ಕೂಡ ಸಕಾರಾತ್ಮಕವಾಗಿ ಇದ್ದಾರೆ ಅಂತ ಹೇಳಿ ನನ್ನ ಭಾವನೆ ಇದೆ. ನಾನು ಕೂಡ ಅನೇಕ ಜನ ಮುಖಂಡರ ಜೊತೆ ಮಾತನಾಡಿದಾಗ ಇದಕ್ಕೆ ಪೂರಕವಾಗಿ ಸಂಗತಿಗಳನ್ನ ಹೇಳಿದ್ದಾರೆ. ಯಾರು ಇದಕ್ಕೆ ವಿರೋಧವಾಗಿ ಹೇಳುವಂತದ್ದಲ್ಲ. ಆದ್ರೆ ಒಂದು ನಮ್ಮೆಲ್ಲರಿಗೂ ಸ್ಪಷ್ಟ ಇರಲಿ, ಇದು ಸಾರ್ವಜನಿಕ, ಎಲ್ಲವೂ ಪಾರದರ್ಶಕತೆಯಿಂದ ಮುಚ್ಚಿ ಮಾಡುವಂತದ್ದು ಇರೋದಿಲ್ಲ. ಇದನ್ನ ಬಹಳಷ್ಟು ಜನ ಗಮನಿಸ್ತಿರ್ತಾರೆ ಮತ್ತು ಯಾರಿಗೋ ಒಬ್ಬರಿಗೆ ಕೊಡ್ಲಿಕ್ಕೆ ಹೋಗಿ ಇನ್ನೊಬ್ಬರಿಗೆ ಅನ್ಯಾಯ ಆಗಬಾರ್ದು ಅನ್ನುವಂಥದ್ದು ಕೂಡ ಗಮನದಲ್ಲಿ ಇಟ್ಟುಕೊಂಡು ಒಂದು ಒಳ್ಳೆಯ ನಿರ್ಣಯವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾರಂತ ಹೇಳಿ ಆಶಾಭಾವನೆ ಆ ಸಮಾಜಕ್ಕೂ ಇದೆ, ನಮಗೂ ಇದೆ. ಈ ಸಮಸ್ಯೆ ಸುಖಾಂತಿ ಆಗ್ತದ ಅಂತ ಹೇಳಿ ನಾನು ಬಯಸ್ತೇನೆ. ಅಲ್ಲ ಕಡಾಡಿ ಅವರೇ, ಕೆಲವ್ರು ಹೇಳ್ತಾರೆ ಇದು ಬಿಜೆಪಿಗೆ ಗೇಮ್ ಚೇಂಜರ್ ಆಗ್ಬೋದು ಅಂತ. ನೀವು ಅದನ್ನ ನಂಬಿದ್ದೀರಾ? ನೀವು ಆ ಸಾಲಲ್ಲಿ ನೀವು ಇದ್ದೀರಾ ಅಂತ? ಗೇಮ್ ಚೇಂಜರ್ ಅಲ್ಲ, ಗೇಮ್ ಚೇಂಜರ್ ಅನ್ನೋ ಪ್ರಶ್ನೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದ್ರೆ ನಾವು ಪ್ರಾರಂಭದಿಂದನೂ ಆ ಸಮಾಜದ ಬೇಡಿಕೆಗಳಿಗೆ ಪೂರಕವಾಗಿ ನಮ್ಮ ಸರ್ಕಾರ ಸ್ಪಂದನೆ ಮಾಡಿದೆ. ನಾನು ಕೇಳಲಿಕ್ಕೆ ಬಯಸ್ತೇನೆ, ಯಾರು ಇದನ್ನ ಈ ವಿಷಯವನ್ನು ಇಟ್ಟುಕೊಂಡು ವೋಟ್ ಬ್ಯಾಂಕ್ ಮಾಡ್ಕೊಳ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳು, ಕೇವಲ ಸ್ವಾಮೀಜಿಯವರು ಸತ್ಯಾಗ್ರಹ ಕುತ್ತಾಗ ಹೋಗಿ ಸಹಾನುಭೂತಿಯನ್ನು ವ್ಯಕ್ತ ಮಾಡಿದ್ರೆ ಹೊರತು ಸಾರ್ವಜನಿಕವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇರ್ಬೋದು, ಸನ್ಮಾನ್ಯ DK ಶಿವಕುಮಾರ್ ಇರ್ಬೋದು, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇರ್ಬೋದು, ಇಂತ ಅನೇಕ ಮಾನ್ಯರು ಇದನ್ನ ಮೀಸಲಾತಿ ಕೊಡ್ಬೇಕಾಗ್ತದ, ಈ ರೀತಿ ಕೊಡ್ಲಿಕ್ಕೆ ಸಾಧ್ಯದ, ನೀವು ಕೊಡ್ರಿ ಅಂತಕ್ಕಂಥ ಒತ್ತಾಯವನ್ನ ಇವತ್ತಿನವ್ರು ಮಾಡ್ಲಿಲ್ಲ. ಅಂದ್ರೆ ಅದ್ರ ಒಳಗಡೆ ಅವರ ಆಂತರಿಕವಾಗಿ ಇದಕ್ಕೆ ಪೂರಕ ಅದಾರು ಇಲ್ಲ ಅನ್ನುವಂಥದ್ದು ಪ್ರಶ್ನಾರ್ಥ ಚಿಹ್ನೆ ಆಗ್ತದೆ. ಹಾಗಾದ್ರೆ ಇಲ್ಲಿ ನಾನು ಕೇಳ್ತೀನಿ, ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಇದ್ರಲ್ಲ ರಮೇಶ್ ಬಾಬು ಸರ್, ಅಂದ್ರೆ ಅವ್ರು ಇದ್ದಿದ್ದು ಸಾಲೋದಿಲ್ಲ, ಪಕ್ಷದ ವರಿಷ್ಠರು ಇದ್ರ ಬಗ್ಗೆ ಮಾತನಾಡಿಲ್ಲ ಅಂದ್ರೆ ನಿಮಗೆ ಆಸಕ್ತಿ ಇಲ್ಲ ಅಂತ ಇವ್ರು ಹೇಳೋದು. ನಾನು ಅವತ್ತೇ ಹೇಳಿದ್ದೀನಿ, ಬೆಳಗಾವಿಯಲ್ಲಿ ನಡೆದಂತ ಬೃಹತ್ ರ್ಯಾಲಿ ಏನಿತ್ತು, ಆ ರ್ಯಾಲಿಯ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ವಿಜಯಾನಂದ್ ಕಾಶಪ್ಪನವ್ರು ಇರ್ಬೋದು, ವಿನಯ್ ಕುಲಕರ್ಣಿ ಇರ್ಬೋದು, ಪ್ರಕಾಶ್ ಹುಕ್ಕೇರಿ ಇರ್ಬೋದು, ಸಮಾಜದ ಮುಖಂಡರಾಗಿ ನಾನು ಒಬ್ಬ ಪಕ್ಷದ ಆಡಳಿತ ಪಕ್ಷದ ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ಯಾವ ರೀತಿ ಭಾಗವಹಿಸಿದ್ದೇನೆ, ಅವರು ಕೂಡ ಕಾಂಗ್ರೆಸ್ ಪಕ್ಷದ ಪ್ರಮುಖರಾಗಿ ಜನಪ್ರತಿನಿಧಿಗಳಾಗಿ ಅಲ್ಲಿ ಭಾಗವಹಿಸಿದ್ದಾರೆ. ಆದ್ರೆ ಅವರ ಪಕ್ಷದ ಮುಖಂಡರನ್ನ ಇದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡುವಲ್ಲಿ ಎಲ್ಲೇ ಒಂದ್ ಕಡೆ ವಿಫಲರಾಗಿದ್ದಾರೆ ಅಂತ ಅನಿಸ್ತದ ನನಗೆ. ಹೀಗಾಗಿ ನಾನು ಅವತ್ತೇನೆ ಒತ್ತಾಯ ಮಾಡಿದ್ದೆ. ಬೆಳಗಾವಿ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಿಲುವೇನು, JDS ನ ನಿಲುವೇನು, ಈ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನ ಕೊಡಬೇಕಾದದ್ರ ಕುರಿತು ನಿಮ್ಮ ನಿಲುವೇನು ಅನ್ನುವಂಥದ್ದನ್ನ ಸ್ಪಷ್ಟ ಮಾಡ್ರಿ ಅಂತ ಹೇಳಿದ್ದೆ. ಆ ವಿಷಯಕ್ಕೆ ಯಾರು ಸ್ಪಷ್ಟತೆ ಕೊಡ್ಲಿಲ್ಲ. ಆದ್ರೆ ನಮಗೆ ಸ್ಪಷ್ಟತೆ ಇದೆ, ಭಾರತೀಯ ಜನತಾ ಪಾರ್ಟಿಗೆ ನಾವು ಇದಕ್ಕೆ ಪೂರಕವಾಗಿದ್ದೇವೆ. ಯಾವುದೇ ಸಮಾಜಕ್ಕೆ ನೋವಾಗದ ರೀತಿಯಲ್ಲಿ 2A ಮೀಸಲಾತಿಯನ್ನ ಪಂಚಮಸಾಲಿ ಸಮಾಜಕ್ಕೆ ಕೊಡೋದಕ್ಕೆ ಆ ಅವಕಾಶಗಳೇನಿದಾವೆ ಅದನ್ನ ಉಪಯೋಗ ಮಾಡ್ಕೊಳ್ಳುವಲ್ಲಿ ಒಂದು ಹೆಜ್ಜೆಯನ್ನು ಈಗಾಗಲೇ ಇಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ನಾವೇ ಸಮಸ್ಯೆಯನ್ನ ಪರಿಹಾರ ಮಾಡ್ತೀವಿ ಅನ್ನುವಂತ ಪ್ರಬಲ ವಿಶ್ವಾಸ ನಮಗೆ. ರೈಟ್ ರಮೇಶ್ ಬಾಬು ಅವ್ರು ಹೇಳ್ಬೇಕು. ಸನ್ಮಾನ್ಯ ಈರಣ್ಣ ಕಡಾಡಿರವರು ರಾಜ್ಯಸಭಾ ಸದಸ್ಯರಿದ್ದಾರೆ, ಹಿರಿಯರಿದ್ದಾರೆ. ಬಹುತೇಕ ತಾವು ನನ್ನ ಪ್ರಶ್ನೆ ಕೇಳಿದ್ರೆ ಅವರೇ ಉತ್ತರ ಕೊಟ್ಟರು, ಸಂತೋಷ, ನನಗೇನು ಬೇಸರ ಇಲ್ಲ. ಈರಣ್ಣ ಕಡಾಡಿರವರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆ ಹೇಳ್ತೀನಿ. ಯಾಕೆಂದರೆ ನಮ್ಮ ಪಕ್ಷದ ಅಷ್ಟೂ ನಾಯಕರ ಹೆಸರನ್ನು ಅವರು ಉಲ್ಲೇಖ ಮಾಡಿದ್ರು. ಇವತ್ತು ಪಂಚಮಶಾಲಿ ಸಮುದಾಯದ ಸ್ವಾಮೀಜಿಗಳು ಏನು ಒಂದು ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ,
ಸತ್ಯಾಗ್ರಹಕ್ಕೆ ಪೂರಕವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿರ್ಬೋದು, ಕಾಶಪ್ಪನವ್ರು ಇರ್ಬೋದು, ವಿನಯ್ ಕುಲಕರ್ಣಿರವರು ಇರ್ಬೋದು, ನಮ್ಮ ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿರವರಿರ್ಬೋದು, ಎಲ್ಲರೂ ಸಹ ಬೆಂಬಲ ಕೊಟ್ಟಂಥದ್ದು ಸ್ವಾಭಾವಿಕ. ಇಲ್ಲಿ ಅವರು ಒಂದು ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡಲಿಲ್ಲ. ವಿರೋಧ ಪಕ್ಷದವರು ಅವರ ಸರಿಯಾದಂಥ ಒಂದು ಅಭಿಪ್ರಾಯವನ್ನು ಕೊಡಲಿಲ್ಲ ಅಂತೇಳಿ. ಅಂದ್ರೆ ಉನ್ನತ ಮಟ್ಟದ ನಾಯಕತ್ವ ಮಾತಾಡಲಿಲ್ಲ, ವರಿಷ್ಠರು ಅಂತ ನಾವು ಯಾರನ್ನು ಕರಿತೀವಿ, ಸಿದ್ದರಾಮಯ್ಯನವರು, ರಾಜ್ಯಾಧ್ಯಕ್ಷರಿದ್ದಾರೆ, KPCC DK ಶಿವಕುಮಾರ್ ಅವರು. ಎಸ್, ಈಗ ಒಂದು ನಾನು ಅವ್ರಿಗೆ ವಿನಂತಿಯನ್ನು ಮಾಡ್ತೀನಿ, ಹಿರಣ್ಣ ಕರಡಿರವ್ರಿಗೆ. ಯಾಕೆಂದರೆ ಅವ್ರಿಗೆ ರಾಜ್ಯಸಭಾ ಸದಸ್ಯರೊಂದಕ್ಕಿಂತ ದೀರ್ಘವಾದಂಥ ರಾಜಕೀಯ ಅನುಭವ ಇದೆ. ದಯಮಾಡಿ ಇವತ್ತೇ ಒಂದು ಗೆಜೆಟ್ ನೋಟಿಫಿಕೇಷನ್ ಮಾಡಿಬಿಟ್ಟು ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದ BJP ಸರ್ಕಾರ ಒಂದು ಆಥರೈಸೇಷನ್ ಮಾಡಿ ಸ್ಪೆಷಲ್ ಗೆಜೆಟ್ ನೋಟಿಫಿಕೇಷನ್ ಮಾಡಿ ಕೊಟ್ಬಿಡಲಿ. ನಾವು ನಿಮಗಿನ್ನ ಫಾಸ್ಟಾಗಿ ನಾವು ಏನು ಮೀಸಲಾತಿ ಕೊಡಬೇಕೋ ಕೊಡ್ತೀವಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು BJPಯವರು ಡಬಲ್ ಇಂಜಿನ್ ಸರ್ಕಾರ ಅಂತ ಕ್ಲೈಮ್ ಮಾಡ್ತಿದ್ದೀರಾ. ಇವತ್ತು SC/STಗೆ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ನಮ್ಮ ವಾಲ್ಮೀಕಿ ಸಮುದಾಯದ ಪ್ರಸನ್ನಾನಂದ ಸ್ವಾಮೀಜಿಗಳು ಸುಮಾರು 290 ದಿನ ಮುಷ್ಕರ ಮಾಡಿದಾಗ ಅವರು ಮುಷ್ಕರಕ್ಕೆ ನೀವು ಗೌರವನೇ ಕೊಡಲಿಲ್ಲ. ಆಮೇಲೆ ಅದು ಒಂದು ತಾರ್ಕಿಕ ಹಂತಕ್ಕೆ ಹೋದಂಥ ಸಂದರ್ಭದಲ್ಲಿ ಇವತ್ತು ರಿಸರ್ವೇಷನ್ ಜಾಸ್ತಿ ಮಾಡಿ ಒಂದು ನೋಟಿಫಿಕೇಷನ್ ಮಾಡಿದ್ದೀರಾ. ಆ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟಲ್ಲಿ ಇಫ್ ಐ ಆಮ್ ಕರೆಕ್ಟ್, ಪ್ರಜ್ವಲ್ ರೇವಣ್ಣನವರು ಎತ್ತದಂಥ ಪ್ರಶ್ನೆಗೆ ಲಿಖಿತವಾದಂಥ ಉತ್ತರವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಆ ಕೇಂದ್ರ ಸರ್ಕಾರ ಏನು ಉತ್ತರ ಕೊಟ್ಟಿದೆ ಅಂತೇಳಿ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾಯಿದೆ, ತಮ್ಮ ಮಾಧ್ಯಮದಲ್ಲೂ ಸಹ ಚರ್ಚೆ ಆಗಿದೆ. ಅಂದರೆ ಕಿವಿ ಮೇಲೆ ಹೂವು ಇಡಿಸುವಂಥ ಪ್ರಯತ್ನವನ್ನು ನೀವು ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಅದು ಕೇಂದ್ರ ಸರ್ಕಾರ ನೀಡುವಂಥ ಉತ್ತರದಲ್ಲಿ ಬೆತ್ತಲಾಗಿದೆ. ಜನ ತೀರ್ಮಾನ ಮಾಡ್ತಾರೆ. ಅದು ಒಂದು ಕಡೆ ನಾನು SC/ST ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಅದನ್ನು ನಾನು ಮಾತಾಡೋ 17 3ರಿಂದ 7 ಅದು ಯಾವ ರೀತಿ ಇವರು ಕಿವಿಗೆ ಹೂವು ಇಟ್ಟಿದ್ದಾರೆ ಅಂತ ಜನ ಇವತ್ತು ಬೀದಿಯಲ್ಲಿ ನಿಂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಅದು ಒಂದು ಕಡೆ. ಇವತ್ತು ನೀವು ಏನು ಪಂಚಮಶಾಲಿ ಸಮುದಾಯದ ಬೇಡಿಕೆ ಇರ್ತಕ್ಕಂಥದ್ದು ನಮಗೆ 2A ಒಳಪಡಿಸಿ ಮೀಸಲಾತಿಯನ್ನು ಕೊಡಿ ಅಂತೇಳಿ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಚಳುವಳಿ. ನೀವು ಮೊದಲ ಪ್ರಯತ್ನ ಸ್ವಾಮೀಜಿಗಳ ಮೇಲೆ ಇನ್ನೊಬ್ಬ ಸ್ವಾಮೀಜಿನ ಎತ್ಕಟ್ಟಿ ಆ ಸಮುದಾಯ ಒಡೆಯುವಂಥ ಪ್ರಯತ್ನವನ್ನು ಮಾಡಿದ್ರಿ. ಮೀಸಲಾತಿ ಕೊಡೋದು 2ನೇ ಹಂತ. ಮೊದಲು ಆ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡಿದ್ರಿ. ನಿಮ್ಮ CC ಪಾಟೀಲ್ ಸಚಿವರಿರ್ಬೋದು, ಸಚಿವರಾದಂಥ ನಿರಾಣಿರವರು ಇರ್ಬೋದು, ನೀವೆಲ್ಲ ಏನು ಆ ಸ್ವಾಮೀಜಿಗಳ ಮೇಲೆ ಹೇಳಿಕೆಯನ್ನು ಕೊಟ್ರಿ, ಸಮುದಾಯದ ಮೇಲೆ ಏನು ಹೇಳಿಕೆಯನ್ನು ಕೊಟ್ರಿ, ರಾಜ್ಯ ನೋಡಿದೆ. ಹಾಗಾಗಿ ನಾನು ಅದ್ರ ಮೇಲೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ಪ್ರಶ್ನೆ ಇರೋವಂಥದ್ದು 2A ಮೀಸಲಾತಿ ಅವ್ರ ಡಿಮ್ಯಾಂಡು. ನೀವು ಹೇಳ್ತಾ ಇರ್ತಕ್ಕಂಥದ್ದು 10% ಏನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಮೀಸಲಾತಿ ಇದೆ, ಅದನ್ನು ಹೊಸದಾಗಿ C ಮತ್ತು D ಕ್ಯಾಟಗರಿ ನಿರ್ಮಾಣ ಮಾಡಿ ಅಲ್ಲಿಗೆ ವರ್ಗಾವಣೆ ಮಾಡ್ತೀವಿ ಅಂತೇಳಿ. ಹಾಲಿ ಕರ್ನಾಟಕ ರಾಜ್ಯದಲ್ಲಿ 1993ರಲ್ಲಿ ಅಂದಿನ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಆದಂಥ ವೀರಪ್ಪ ಮೊಯ್ಲಿರವರು ಕೊಟ್ಟಂಥ ಮೀಸಲಾತಿಗೆ ಅನುಗುಣವಾಗಿ ಈಗಾಗಲೇ ಒಕ್ಕಲಿಗ ಮತ್ತು ಒಕ್ಕಲಿಗ ಸಮುದಾಯದ ಉಪಪಂಗಡಗಳು, ಲಿಂಗಾಯತ, ವೀರಶೈವ ಮತ್ತು ಆ ಸಮುದಾಯದ ಉಪಪಂಗಡಗಳಿಗೆ 3A ಮತ್ತು 3Bನಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಈಗ ನೀವು 2C 2D ಕೊಟ್ಟು ಎಕನಾಮಿಕಲಿ ವೀಕರ್ ಸೆಕ್ಷನಲ್ಲಿ ಕೊಡ್ತೀವಿ ಅಂತೇಳಿ ಹೊರಟಂಥ ಸಂದರ್ಭದಲ್ಲಿ ಅದನ್ನು ಈಗಾಗಲೇ ಸ್ವಾಮೀಜಿಗಳೇ ತಿರಸ್ಕಾರ ಮಾಡಿದ್ದಾರೆ. ಅಲ್ಲ ಸರ್, ಅಂದರೆ 2C 2Dನಲ್ಲಿ ಕ್ಯಾಟಗರಿ 2ಗೆ ಏನೇನು ಸವಲತ್ತುಗಳು ಸಿಗುತ್ತೆ ಅದನ್ನು ಕೊಡ್ತಾರೆ. ಇವ್ರೇನು ಹೇಳ್ತಿರೋದು ಅಂದರೆ ಈ ಪ್ರಮಾಣ ಹೆಚ್ಚಳ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಒಕ್ಕಲಿಗ ಶ್ರೀಗಳು ಕೇಳಿದ್ದಾರೆ, ನಿರ್ಮಲಾನಂದನಾಥ ಶ್ರೀಗಳು, ನಮ್ಮ ಜನಸಂಖ್ಯೆಗೆ ಅನುಗುಣವಾದಂಥ ಅದಕ್ಕೆ ಹೋಲಿಕೆ ಇರುವಂಥ ಪ್ರಮಾಣದಲ್ಲಿ ನಮಗೆ ಮೀಸಲಾತಿ ಕೊಡಿ. ಚರಣಗೌಡರು ಗೊತ್ತಿದೆ 4% ಇದ್ದಾರೆ ಅವರು 3Aನಲ್ಲಿ, ಅದನ್ನು 12% ಮಾಡಿ ಅಂತಾರೆ. ಏಕಾಏಕಿ 8% ಎಲ್ಲಿಂದ ತಂದು ಹಾಕೋದು? ಇವರೇನು ಹೇಳ್ತಾರೆ, ನಮ್ಮ ರಾಜ್ಯದಲ್ಲಿ ಎಕಾನಮಿಕಲಿ ವೀಕರ್ ಸೆಕ್ಷನ್ ಅಂದರೆ ಯಾರು? ಸಾಮಾಜಿಕವಾಗಿ ಹಿಂದೆ ಉಳಿದೇ ಇದ್ದಂಥವ್ರು, ಐತಿಹಾಸಿಕವಾಗಿ, ರೈಟ್? ಅಲ್ಲಿ 4% 3.3% ಅಷ್ಟೇ ಆ ಪಾಪ್ಯುಲೇಷನ್ ಇರೋದು. ಅದಕ್ಕೆ 4% ಇಟ್ಟಿದ್ದಾರೆ. ಉಳಿದಿದ್ದು 6% ಇದೆಯಲ್ಲ ಸರ್, ಅದನ್ನು ರೀಡಿಸ್ಟ್ರಿಬ್ಯೂಟ್ ಮಾಡಿ. ಏನು ಸರ್? ರೀಡಿಸ್ಟ್ರಿಬ್ಯೂಟ್ ಮಾಡಿ 2C 2D ಒಂದಕ್ಕೆ 4 ಇದೆ, ಒಂದಕ್ಕೆ 5 ಇದೆಯಲ್ಲ ಸರ್, ಇದಕ್ಕೆ ಸೇರಿಸ್ತೀವಿ ಅಂತ ಹೇಳಿ ಇವ್ರು ಹೇಳ್ತಾ ಇರ್ತಾರೆ. ನಾಳೆ ಸಂಪುಟದಲ್ಲಿ ಇದ್ರ ನಿರ್ಧಾರ ಆಗಬೇಕು. ಒಂದು ನಿಮಿಷ, ನಾನು ಈಗ SC/STಗೆ ಸಂಬಂಧಪಟ್ಟಂತೆ ಎಕ್ಸ್ಪೋಸ್ ಮಾಡಿದೆ. ನೀವು ಏನು OBC ರಿಸರ್ವೇಷನ್ ತಾವು ಮಾತಾಡ್ತಾ ಇದ್ದೀರಾ, ತಾವು ಹೇಳಿದಂಥ ಅಷ್ಟು ಅಂಶಗಳನ್ನ ಸ್ವೀಕಾರ ಮಾಡ್ಕೊಂಡು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದೂ ಸಹ ಭಾರತೀಯ ಜನತಾ ಪಕ್ಷದ ಮತ್ತೊಂದು ಪ್ರಯತ್ನ ಕಿವಿಗೆ ಹೂವು ಇಡೋಂಥದ್ದು. ನಿರ್ಮಲಾನಂದ ಸ್ವಾಮಿಗಳ ಡಿಮ್ಯಾಂಡು ಸರಿ ಇದೆ, ಪಂಚಮಶಾಲಿ ಸ್ವಾಮೀಜಿಗಳು ಏನು ಧರಣಿ ಸತ್ಯಾಗ್ರಹ ಮಾಡಿ ಮಾಡ್ತಾ ಇರ್ತಕ್ಕಂಥ ಡಿಮ್ಯಾಂಡು ಸರಿ ಇದೆ, ಅವ್ರು ಎತ್ತಿರ್ತಕ್ಕಂಥ ಮೂಲಭೂತ ಪ್ರಶ್ನೆಗಳು ಸರಿ ಇದೆ. ನಿರ್ಮಲಾನಂದ ಸ್ವಾಮೀಜಿಗಳಿಗೆ ಇವರು ಏನು ತಪ್ಪು ಮಾಹಿತಿಯನ್ನು ಕೊಟ್ಟು ನಿಮ್ಮನ್ನು ಎಕನಾಮಿಕಲಿ ವೀಕರ್ ಸೆಕ್ಷನ್ ರಿಸರ್ವೇಷನ್ ಕೊಡ್ತೀವಿ ಅಂತ ಹೊರಟಾಗ ಅವರು ಗೊಂದಲಕ್ಕೆ ಬಿದ್ದರು. ಆಮೇಲೆ ಕೆಲವರು ಹೋಗಿ ಮಾಹಿತಿಯನ್ನು ಕೊಟ್ಟರು, ನಮಗೆ ಈಗ ಎಷ್ಟು ಮೀಸಲಾತಿ ಸಿಗ್ತಾ ಇದೆ, ಎಷ್ಟು ಜಾತಿಗಳು ಉಪಜಾತಿಗಳು ಒಕ್ಕಲಿಗ ಸಮುದಾಯದಲ್ಲಿ ಇದ್ದಾವೆ,
ಈ ಹೊಸ ಮೀಸಲಾತಿಯಿಂದ ನಮ್ಗೆ ಲಾಭ ಆಗುತ್ತೆ ಇಲ್ವ ಅಂತ ಅವ್ರು ಕ್ಲಾರಿಫೈ ಮಾಡಿದಾಗ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈ ಹೊಸ ನಾಟ್ ಆಸ್ ಅ ಕಾಂಗ್ರೆಸ್ ಮ್ಯಾನ್, ಆಸ್ ಅನ್ ಅಡ್ವೊಕೇಟ್ ನಾನು ನಿಮ್ಗೆ ಒಂದು ಕೇಳ್ತೀನಿ ಸರ್. ಇವಾಗ ನೋಡಿ ಅವ್ರ ಡಿಮ್ಯಾಂಡ್ ಏನಿರೋದು ಅಂದರೆ ಸೆಂಟ್ರಲ್ ಲಿಸ್ಟ್ OBC ನಲ್ಲಿ ನಮ್ಮನ್ನು ಸೇರಿಸಿ, ಆಯ್ತಾ ಸರ್? ಅದಾದಮೇಲೆ ನಗರ ಪ್ರದೇಶದಲ್ಲಿ BPL ಕಾರ್ಡ್ ಹೋಲ್ಡಿಂಗ್ ಒಕ್ಕಲಿಗರಿಗೆ ನೀವು EWS ಅಲ್ಲಿ ಅವಕಾಶ ಕೊಡಿ ಅಂತ ಸರ್. ನೀವು OBC ಅಂತ ಆದಮೇಲೆ EWS ಕ್ವಾಲಿಫೈನೇ ಆಗೋದಿಲ್ಲ. ಒಂದು ಸೋಷಿಯಲ್ ಪಾಯಿಂಟ್ ಸರ್. ಅಲ್ಲ, ನೀವು ಅಡ್ವೊಕೇಟ್ ಅಂತ ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಪ್ಲೀಸ್ ಸೆಂಟ್ರಲ್ OBC ಲಿಸ್ಟಲ್ಲಿ ಗ್ರಾಮೀಣ ಪ್ರದೇಶದ ಒಕ್ಕಲಿಗ ಮತ್ತು ಒಕ್ಕಲಿಗ ಉಪಪಂಗಡಗಳು ಈಗಾಗಲೇ ಸೇರ್ಕೊಂಡಿದೆ. ಅದರ ಡಿಮ್ಯಾಂಡ್ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಕೇಳೋದಕ್ಕೆ ಇವು ಲಿಂಗಾಯತರು ಕೊಡ್ಬೇಕು ಬಿಟ್ರೆ ಸೆಂಟ್ರಲ್ OBC ನಲ್ಲಿ ಇದೆ. ನಗರ ಒಕ್ಕಲಿಗರನ್ನು ಅಂದರೆ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಒಕ್ಕಲಿಗರನ್ನು ತರ್ರಿ ಅಂತಕ್ಕಂಥದ್ದು ಸೆಂಟ್ರಲ್ OBC ಲಿಸ್ಟು. ನಾನು ಸೆಂಟ್ರಲ್ OBC ಲಿಸ್ಟ್ ಮಾಡಿ ಇಲ್ಲಿ ಮತ್ತೆ ಗೊಂದಲ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಕರ್ನಾಟಕದ OBC ಪಟ್ಟಿಗೆ ಸಂಬಂಧಪಟ್ಟಂತೆ ಇವತ್ತು ಇಂದಿರಾ ಸಹಾನಿ ಪ್ರಕರಣದಲ್ಲಿ ಆದಂಥ ತೀರ್ಮಾನ ಏನಿದೆ, ರಿಸರ್ವೇಷನು 50%ಗಿಂತ ಜಾಸ್ತಿ ಹೋಗ್ಕೊಡ್ದಂತೇನಿದೆ, ನೀವು ಮಾಡಿರ್ತಕ್ಕಂಥದ್ದು ಅದು ಕ್ರಾಸ್ ಆಗಿದೆ. ಅದನ್ನು ನೀವು ಕಾನ್ಸ್ಟಿಟ್ಯೂಷನ್ನಲ್ಲಿ ಶೆಡ್ಯೂಲಲ್ಲಿ ಇದನ್ನು ಇನ್ಕಾರ್ಪೊರೇಟ್ ಮಾಡ್ದಲೆ, ಸಂವಿಧಾನದ ತಿದ್ದುಪಡಿ ಮಾಡ್ದಲೆ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನೇ ರಾಜ್ಯದ ಯಾರ್ಯಾರು ಇವತ್ತು 2A ಕ್ಲೈಮ್ ಮಾಡ್ತಾ ಇದ್ದಾರೆ, 2B ಕ್ಲೈಮ್ ಮಾಡ್ತಾ ಇದ್ದಾರೆ, ಅಥವಾ 3A 3B ಇಂದ 2A ಕ್ಲೈಮ್ ಮಾಡ್ತಾ ಇದ್ದಾರೆ, ಅಥವಾ 2A ಇಂದ ST ಕ್ಲೈಮ್ ಮಾಡ್ತಾ ಇದ್ದಾರೆ, ಇವರೆಲ್ಲ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಭಾರತೀಯ ಜನತಾ ಪಕ್ಷಕ್ಕೆ ನೀವು ಸಂವಿಧಾನ ತಿದ್ದುಪಡಿ ಮಾಡಿ ಈ ಮೀಸಲಾತಿಯನ್ನು ಕೊಡಿ ಅಂತ. ಒಂದು ನಿಮಿಷ, ನಿಮ್ಗೆ ಒಂದು ಸ್ವಲ್ಪ ಸಮಯ ತಗತ್ತೀನಿ. ಆಯ್ತು ಸರ್, ತಗೊಳ್ಳಿ. ಅಲ್ಲ, ನಾನು ಮಧ್ಯದಲ್ಲಿ ಒಂದು ಮಾತು ಹೇಳ್ತೀನಿ. ಇಲ್ಲ, ಒಂದೇ ಒಂದು ನಿಮಿಷ. ಇಡೀ ದೇಶದಲ್ಲಿ SC STಗೆ ಸಂವಿಧಾನದಲ್ಲಿ ಮೀಸಲಾತಿ ಇತ್ತು ಬಿಟ್ರೆ OBCಗೆ ಮೀಸಲಾತಿ ಇರಲಿಲ್ಲ. ಇದು ಭಾಳ ಜನಕ್ಕೆ ಗೊತ್ತಿಲ್ಲ. ಇದನ್ನೇ ಇಟ್ಕೊಂಡು ಇವ್ರು ಮಿಸ್ಲೀಡ್ ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ತಮಿಳುನಾಡಲ್ಲಿ ಶ್ರೀಮತಿ ಚಂಪಕಂ ದೊರೈರಾಜನ್ 1951 ತಮಿಳುನಾಡಲ್ಲಿ OBCಗೆ ಸಂಬಂಧಪಟ್ಟಂತೆ ಮೀಸಲಾತಿಗೆ ಮೊದಲ ಪ್ರಕರಣ ಇದು ದಾಖಲಾಯಿತು. ಈ ಸಂಬಂಧ 1951ರಲ್ಲಿ OBCಗೂ ಮೀಸಲಾತಿ ಕೊಡಬೇಕಂತೇಳಿ ಸುಪ್ರೀಂ ಕೋರ್ಟು ಕಾನ್ಸ್ಟಿಟ್ಯೂಷನ್ ಬೆಂಚು ಅಬ್ಸರ್ವೇಷನ್ ಕೊಟ್ಟರು. ಅದಾದಮೇಲೆ ಇಡೀ ದೇಶದಲ್ಲಿ OBCಗೆ ರಿಸರ್ವೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸುಪ್ರೀಂ ಕೋರ್ಟ್ ತೀರ್ಪಿಗೆ ಅನುಗುಣವಾಗಿ ಆವತ್ತಿನ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಪಂಡಿತ್ ನೆಹರೂರವರು ಮೊದಲನೇ ಸಂವಿಧಾನ ತಿದ್ದುಪಡಿ ಮಾಡಿದ್ರು. ಇದು ಭಾಳ ಜನಕ್ಕೆ ಗೊತ್ತಿಲ್ಲ. OBC ರಿಸರ್ವೇಷನ್ಗೆ ಈ ದೇಶದಲ್ಲಿ ಮೊದಲನೇ ತಿದ್ದುಪಡಿ ಆಗಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಮುಖಾಂತರ 1951ರಲ್ಲಿ ಆನ್ ದ ಡೈರೆಕ್ಷನ್ ಇಶ್ಯೂಡ್ ಬೈ ದ ಸುಪ್ರೀಂ ಕೋರ್ಟ್. ಅದಾದಮೇಲೆ ಇಡೀ ದೇಶದಲ್ಲಿ OBCಗೆ ರಿಸರ್ವೇಷನ್ ಕೊಡಬೇಕು ಅಂತ ಬಂದಂಥದ್ದು. ಅದಾದಮೇಲೆ ಇಂದಿರಾ ಸಹಾನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ 9 ಮೆಂಬರ್ಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚು ಜಜ್ಮೆಂಟ್ ಕೊಟ್ಟು ಅದಕ್ಕೆ ಸೀಲಿಂಗ್ ಲಿಮಿಟ್ ಹಾಕಿದ್ದಾರೆ. ಇವತ್ತು ನೀವು ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೊಟ್ಟಿರ್ತಕ್ಕಂಥ ಏನು ರಿಸರ್ವೇಷನ್ ಇದೆ ಆಲ್ರೆಡಿ ಎಕ್ಸೀಡ್ ಆಯಿತು. ನೋ, ಎಸ್, ದಟ್ ಈಸ್ ವಾಟ್. ಇಲ್ಲಿ ರಿಸರ್ವೇಷನ್ ಅನ್ನೋ ಪದ ಬಂದಾಗ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತೇಳಿ ಸಂವಿಧಾನದಲ್ಲಿ ಎಲ್ಲೂ ಹೇಳಿಲ್ಲ. ಕೂಡ ನೀವು ತಿದ್ದುಪಡಿ ಮಾಡೇ ತರಬೇಕು. ಎಸ್, ಸೋಷಿಯಲ್ ಸ್ಟ್ರಕ್ಚರು ಮತ್ತು ಎಜುಕೇಷನಲ್ ಬ್ಯಾಕ್ವರ್ಡ್ಗೆ ಅನುಗುಣವಾಗಿ ಯಾವ್ಯಾವ ಸಮುದಾಯಗಳು ಇನ್ನೂ ಶೋಷಣೆಗೊಳಗಾಗಿದ್ದಾವೆ ಅಂಥವ್ರಿಗೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಮತ್ತು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್. ಸರ್, ನಾನು ಐ ಆಮ್ ನಾಟ್ ಶೋರ್, ಆಯ್ತಾ, ಇನ್ನು ಕೆಲವೇ ನಿಮಿಷಗಳಲ್ಲಿ ಐ ಆಮ್ ಹೋಪಿಂಗ್ ಒಬ್ಬರು ಸಂವಿಧಾನ ಅನ್ನೋ ವಿಷಯದ ತಜ್ಞತೆ ಉಳ್ಳಂಥ ವ್ಯಕ್ತಿ ನಮ್ಮ ಜೊತೆ ಇರ್ತಾರೆ ಅಂತ. ಬಟ್ ನಾನು ತಿಳ್ಕೊಂಡಿರೋದು ಚರಣ್ ಗೌಡ್ರೆ, ಈ OBC ಅನ್ನೋ ವಿಷಯದಲ್ಲಿ ಕೇಂದ್ರದ ಪಾತ್ರನೇ ಇಲ್ಲ. SC ST ಪ್ರಕರಣ ಅಥವಾ ಆ ಪಟ್ಟಿಗಳಿಗೆ ನೀವು ಯಾರನ್ನಾದ್ರೂ ಸೇರಿಸ್ತೀರಾ? ಆರ್ಟಿಕಲ್ 341(1), ಆರ್ಟಿಕಲ್ 341(2) ಈ ಥರದ ಆರ್ಟಿಕಲ್ಗಳಿಗೆ ತಿದ್ದುಪಡಿಯನ್ನು ತಂದು ನೀವು ಅಲ್ಲಿಗೆ ಸೇರಿಸೋದು, ಹೊರಗೆ ತೆಗೆಯೋದು ಮಾಡ್ಬೋದು. OBC ಅನ್ನೋದು ಸಂಪೂರ್ಣವಾಗಿ ರಾಜ್ಯದ ಕೈಯಲ್ಲಿರುವಂಥ ಅಧಿಕಾರ. ನೀವು ಏನೇ ವ್ಯತ್ಯಾಸಗಳು ಮಾಡಿದ್ರು ದಟ್ ಈಸ್ ಅಗ್ರೀಡ್ ಆ್ಯಂಡ್ ಅಲೌಡ್. ಈಗ ನಾನು ನಿಮಗೆ ಕೇಳ್ತೀನಿ, ಪಂಚಮಸಾಲಿದು ಬೇಡಿಕೆ ಈಡೇರಿಕೆ ಒಂದು ರೀತಿಯಲ್ಲಿ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಒಕ್ಕಲಿಗ ಸಮುದಾಯಕ್ಕೆ ಆಶಾದಾಯಕ ಬೆಳವಣಿಗೆ ಏನಾಯಿತು? ಪೈಪೋಟಿಯಲ್ಲಿ ನಮ್ದು ನಿವಾರಿಸಿ ನಮ್ದು ಈಡೇರಿಸಿ ಅನ್ನೋ ಬೇಡಿಕೆ ಸರ್ಕಾರದ ಮುಂದೆ ತರುತ್ತಾ? ಪ್ಲೀಸ್ ನೋಡಿ ಸರ್, ಈಗ ಸಮುದಾಯದ ಪರ ಮಾತಾಡಿ ಅಂತ ಹೇಳ್ತಾ ಇಲ್ಲ, ಪಂಚಮಶಾಲಿಯವ್ರಿಗೂ ಸಿಗಲಿ, ನಮ್ದೇನು ತಕರಾರಿಲ್ಲ. ಇನ್ ದ ಸೇಮ್ ಟೈಮ್ ಒಕ್ಕಲಿಗರ ಬೇಡಿಕೆ ಸುಮಾರು ವರ್ಷಗಳಿಂದ ಇದೆ. ಇದು 8ರಿಂದ 12% ನಾವು ಇನ್ಕ್ರೀಸ್ ಮಾಡಿ ಅಂತ ನಾವು ಒಬ್ಬರೇ ಕೇಳಿಲ್ಲ. ಆರ್ ಅಶೋಕ್ ಅವರು ಮಾತಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ BJP ಅವರು ಮಾತಾಡಿದ್ದಾರೆ, ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ, DK ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಇಲ್ಲಿ ರಾಜಕಾರಣ ಹೊರತುಪಡಿಸಿ ನಮ್ಗೆ 12% ಆನ್ ಪ್ರೋರೇಟಾ ಬೇಸಿಸ್ ನಮ್ಮ ಜನಸಂಖ್ಯೆ ಅನುಗುಣವಾಗಿ ನೀವು 12% ಕೊಡಬೇಕಾಗುತ್ತೆ ಅಂತ ಮಾತಾಡಿದ್ದೀವಿ. ಜನಸಂಖ್ಯೆ ಆದ. ಇನ್ ದ ಸೇಮ್ ಟೈಮ್ OBC ನೀವು ಕೇಂದ್ರಕ್ಕೆ ಏನು ಇದಾಗಿದೆ,
ಕೇಂದ್ರದಿಂದ ಒಂದೇ ಒಂದು ಆಗಿರೋಂಥ ಸಣ್ಣ ಪ್ರಾಬ್ಲಮ್ ಏನಂದರೆ ನಮ್ಮ ನಗರ ಪ್ರದೇಶದ ಒಕ್ಕಲಿಗರಿಗೆ OBC ಪಟ್ಟಿಯಿಂದ ತೆಗೆದುಬಿಟ್ಟಿದ್ದಾರೆ. ನಗರ ಪ್ರದೇಶದಲ್ಲಿ ತಳ್ಳಗಾಡಿ ಮಾಡೋನಾಗಲಿ BPL ಕಾರ್ಡನ್ನಾಗಲಿ ಒಡೆ ಬೊಂಡ ಮಾರೋ ಒಕ್ಕಲಿಗರಿಗೆ OBC ಪಟ್ಟಿಲಿ ಅವಕಾಶ ಇಲ್ಲ ಇವತ್ತು ಎಲ್ಲ ನಗರ ಪ್ರದೇಶದ ಒಕ್ಕಲಿಗರಿಗೆ. ಇದನ್ನ ಎಕನಾಮಿಕಲಿ ವೀಕರ್ ಸೆಕ್ಷನ್ಗ ಅಥವಾ ಬೇರೆ ಏನೋ ನೀವು ಗ್ರಾಮೀಣ ಪ್ರದೇಶದಲ್ಲಿ ಏನು ಕೊಡ್ತೀರಾ, ಇಲ್ಲಿ ಕೂಲಿ ಮಾಡೋನ್ಗೂ BPL ಕಾರ್ಡ್ ಮಾಡೋನ್ಗೂ ಒಂದೇ ಸ್ಟೇಟಸ್. ಅಂದ್ರೆ ಒಂದು ಸಮಾನತೆ ಇರಬೇಕಲ್ಲ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಉಪಜಾತಿಗೆ ಬಿಲಾಂಗ್ ಆಗೋರು ಬೆಂಗಳೂರಿನಲ್ಲಿದ್ದಾರೆ, ಇನ್ನೊಬ್ರು ಯಾರೋ ಬೆಸಗರಳ್ಳಿನಲ್ಲಿದ್ದಾರೆ ಸರ್. ಅವರಿಬ್ರು ಒಂದೇ ಸಮುದಾಯದವರು, ಆದ್ರೆ ಅವ್ರು ನಗರ ಪ್ರದೇಶದಲ್ಲಿ ಇಲ್ಲ ಅನ್ಬಿಟ್ಟು ಅವ್ರು OBC ಆಗ್ತಾರೆ. ಇವ್ರು ನಗರ ಪ್ರದೇಶದಲ್ಲಿ ಇದಾರೆ ಅನ್ಬಿಟ್ಟು OBC ಆಗೋದಿಲ್ಲ. ಆದ್ರೆ OBC ಆಗೋದಿಲ್ಲ ಅಂದ ತಕ್ಷಣ ಇವ್ರು OBC ಅಲ್ಲ ಅನ್ನೋದಲ್ವಲ್ಲ, ಹಿ ಸ್ಟಿಲ್ OBC. OBC ಬಟ್ ಕನ್ಸಿಡರೇಷನ್ ಮಾಡಂಗಿಲ್ಲ ಅಂತ ಆಲ್ರೆಡಿ ಆಗಿದೆ ಸರ್. ಅಲ್ಲಿಗೆ OBC ಅಂತ ಇರೋರ್ನ EWS ಗೆ ಹೆಂಗ್ ಸೇರ್ಸೋದು? ಅದೇ ಅದಕ್ಕೆ ಇವಾಗ ಬಾಬಣ್ಣ ಹೇಳ್ದಂಗೆ ಸಂವಿಧಾನದಲ್ಲಿ ತಿದ್ದುಪಡಿನೇ ಆಗಬೇಕು EWS ಸ್ಕೀಮಲ್ಲಿ ಅಂತ. ಆ ರಿಸರ್ವೇಶನ್ ಸ್ಟ್ರಕ್ಚರೇ ಇಲ್ಲ ನಿಮ್ಗೆ. ಆ ತಿದ್ದುಪಡಿ 10% ಹೆಚ್ಚಳ ಮಾಡೋದಕ್ಕೂ ಆಗ್ಬೇಕು. ಪ್ಲಸ್ ನೀವು ಹೇಳ್ತಿರೋ EWS ಇಲ್ವೇ ಇಲ್ಲ, ಪ್ರಾವಿಷನ್ ಇಲ್ಲ ಅಂತ ತಾನೇ ಹೇಳಿದ್ದು. 50% ಸೀಲಿ. ಆದ್ರೆ ಹೇಳಿ ಸರ್ ನೀವೇ. ಈಗ ನಮ್ಮ ನಗರ ಪ್ರದೇಶದಲ್ಲಿ ಇವರು ಯಾವ ಇದರಲ್ಲಿ ತೆಗೆದಿದ್ದಾರೋ ಗೊತ್ತಿಲ್ಲ BJP ಅವರು. ಈಗ ಎಲ್ಲೋ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕಿರಾಣಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡೋನ್ಗೂ ಇಲ್ಲಿ ಬಂದು ಬೆಂಗಳೂರಲ್ಲಿ ಒಡೆ ಬೊಂಡ ಮಾರೋನ್ಗೂ ಏನು ಎಕನಾಮಿಕಲಿ ಏನು ಚೇಂಜಸ್ ಇರಲ್ಲ. ಅಲ್ಲಿಂದ ಏನೋ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೊಲ ಇರಲ್ವೋ ಮನೆ ಇರಲ್ವೋ ಹುಡುಕೊಂಡು ನಗರ ಪ್ರದೇಶಕ್ಕೆ ಬಂದು ಜೀವನಕ್ಕೆ ಏನೋ ಒಂದು ಮಾಡ್ಕೊಂಡು ಮಾಡಿರ್ತಾರೆ. ನೀವು ನಗರ ಪ್ರದೇಶ ಒಕ್ಕಲಿಗರಿಗೆ ಮಾತ್ರ, ಬೇರೆ ಎಲ್ಲರಿಗೂ ಇದೆ, ನಗರ ಪ್ರದೇಶ ಒಕ್ಕಲಿಗರಿಗೆ ಮಾತ್ರ ಸಾದಾ ಸಿದ್ಧವಾಗಿ OBCಯಿಂದ ಆಚೆ ತೆಗೆದುಬಿಟ್ಟಿದ್ದಾರೆ. ಯಾವುದಕ್ಕೂ ಎಜುಕೇಷನ್ಗೂ ಇಲ್ಲ, ಯಾವುದಕ್ಕೂ ಇಲ್ಲ ನಗರ ಪ್ರದೇಶದಲ್ಲಿ. ನಮ್ದು ಇದು ಈಗ ಒಕ್ಕಲಿಗರ ಸಂಘದಿಂದನೂ ಇದು ಹೋರಾಟ ಮಾಡ್ತಾ ಇದ್ದಾರೆ. ಬಟ್ ಎಲ್ಲದು ಮನವಿ ಇದು ಕೊಟ್ಟಿದ್ದಾರೆ. ಈಗ ಸಾಮಾಜಿಕವಾಗಿ ಮತ್ತೆ ರಾಜಕೀಯವಾಗಿ ಕೇಳೋದಾದ್ರೆ ಒಬ್ರು ಪೂರೈಕೆ ಆಯ್ತು, ನಮ್ದು ಪೂರೈಕೆ ಮಾಡಿ ಅನ್ನೋ ಒತ್ತಡ ಸರ್ಕಾರದ ಮುಂದೆ ಬರುತ್ತಾ? 100% ಬರುತ್ತೆ ಸರ್. ಈಗ ಎರಡು ಪಂಚಮಶಾಲಿ ಮತ್ತು ಒಕ್ಕಲಿಗರದ್ದು ಒಂದೇ ಬೇಡಿಕೆ ಇರೋದ್ರಿಂದ ಬರೀ ಪಂಚಮಶಾಲಿಗೆ ಅವ್ರೇನೋ 2C 2D ಮಾಡಿದ್ದಾರೆ. ಸ್ಟ್ರಕ್ಚರ್ ಏನಿದೆ, ಬೆನಿಫಿಟ್ಸ್ ಏನಿದೆ ಅಂತ ಏನು ಕೊಟ್ಟಿಲ್ಲ. ಕೋರ್ಟ್ ಡೈರೆಕ್ಟಾಗಿ ಸ್ಟೇ ಮಾಡಿತ್ತು, ಇವತ್ತೇನೋ ಕೋರ್ಟ್ ರಿಲೀಫ್ ಮಾಡಿದೆ ಅಂತ ಹೇಳಿದ್ದಾರೆ. ಸ್ಟ್ರಕ್ಚರ್ ಏನೇನು ಕೊಡ್ತಾರೆ ಅಂತ ಗೊತ್ತಿಲ್ಲ. ಈಗ ಎಜುಕೇಷನ್ಗೆ ಎಷ್ಟು ಕೊಡ್ತಾರೆ, ಉದ್ಯೋಗಕ್ಕೆ ಎಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ಲ. ಆ 2C 2D ಡೆಫಿನೇಷನ್ಸೇ ಏನೂ ಗೊತ್ತಿಲ್ವಲ್ಲ ಸರ್. ಈಗ ಇದುವರೆಗೂ ಅವ್ರು ಏನು ಹೇಳಿಲ್ಲ. ಆ 2C 2D ಡೆಫಿನೇಷನ್ನು ಒಪ್ಪುವಂಥದ ಅಥವಾ 2Aಗೆ ಇವರೆಲ್ಲ ಬರಬೇಕಾ? ಬಟ್ ನಮ್ಮದೆಲ್ಲ ಡಿಮ್ಯಾಂಡ್ ಇದ್ದಿದ್ದು, ಅದರಲ್ಲೂ ಎಕ್ಸ್ಪೆಷಲಿ ಸುಮಾರು ವರ್ಷಗಳಿಂದ ಡಿಮ್ಯಾಂಡ್ ಇರೋದಂಥ ನಮ್ಮ ಉಪಪಂಗಡವಾದ ಕುಂಚಿಟಿಕ ಸಮುದಾಯಕ್ಕೆ 2Aಗೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತ. ಯಾಕಂದರೆ ಕುಂಚಿಟಿಕ ಸಮುದಾಯ ಬರೋದೇ ಮಧುಗಿರಿ, ಕೊರಟಗೆರೆ ಈ ಕಡೆ ಬರೀ ಡ್ರೈಲ್ಯಾಂಡ್ ಇರೋಂಥ ಏರಿಯಾಗಳಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಅಗ್ರಿಕಲ್ಚರ್ಗೂ ಬ್ಯಾಕ್ವರ್ಡ್ ಕಷ್ಟ ಇದೆ. ಅಂಥವ್ರನ್ನ 2Aಗೆ ಸೇರಬೇಕು ಅಂತ ಸುಮಾರು ವರ್ಷದಿಂದ ಹೋರಾಟ ಇದೆ. ರೀಸೆಂಟಾಗಿ ಸ್ವಾಮೀಜಿಗಳು ದೇವೇಗೌಡರನ್ನು ಮೀಟ್ ಮಾಡಿದರು, ಪಂಚಮಶಾಲಿ ಸ್ವಾಮೀಜಿಗಳು ಒಂದು ವಾರಕ್ಕೆ ಮುಂಚೆ ಇದೇ ಬೇಡಿಕೆ ಇತ್ತು. ಅವತ್ತು ದೇವೇಗೌಡರೇನಿಲ್ಲ, ಅದಕ್ಕೂ ಹೇಳಿದ್ದಾರೆ ಈಗ ಪಂಚಮಶಾಲಿಗಳಿಗೂ ಕೊಡಲಿ, ನಮಗೂ ಕೊಡಲಿ, ಬಟ್ ಅದನ್ನು ಅಕಾಮಡೇಟ್ ಹೆಂಗೆ ಮಾಡ್ತಾರೆ ಅಂತ. ಇದು 2C 2D ನಿಮ್ಮ ಒಪ್ಪಿಗೆ ಇದೆಯಾ? ಅದು ಏನಿದೆ 2C 2D ಗೊತ್ತಿಲ್ವಲ್ಲ. 2Aನಲ್ಲಿ ಬರೋ ಎಲ್ಲ ಬೆನಿಫಿಟ್ಟು ಬರೋದಾದ್ರೆ ಅದನ್ನೇ ಹೇಳ್ತಿರೋದು ಕರಾಡಿಯವರೇ. ಈ ಗೊಂದಲ ನಾಳೆ ಸಂಪುಟ ಸಭೆಯಿಂದ ನಿವಾರಣೆ ಆಗುತ್ತಾ? ಅಂದ್ರೆ 2Aಗೆ ಸಿಗುವಂತ ಎಲ್ಲ ಅನುಕೂಲಗಳು, ಪ್ರಿವಿಲೇಜಸ್, ರಿಸರ್ವೇಶನ್ ಇನ ಆ ಪ್ರಿವಿಲೇಜ್ 2C 2Dಗೂ ಸಿಗುತ್ತಾ? ಇಲ್ಲ, ಒಂದು ಬಹಳ ಸ್ಪಷ್ಟ ಇದೆ. ಪಂಚಮಸಾಲಿಯ ಜಯಮೃತ್ಯುಂಜಯ ಸ್ವಾಮೀಜಿ ಅವರಾಗ್ಲಿ ಇಡೀ ಒಂದು ಒತ್ತಡ ಏನ್ ಮಾಡ್ತಾ ಇದೆ ಅಂದ್ರೆ ಕೇವಲ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನ ಕೇಳ್ತಾ ಇದೆ. ರಾಜಕೀಯ ಮೀಸಲಾತಿಯನ್ನ ನಾವು ಕೇಳಲಿಲ್ಲ. ರಾಜಕೀಯ ಮೀಸಲಾತಿ ಇದೆ 2A ಯಲ್ಲಿ. ಆ 2A ನಲ್ಲಿ ರಾಜಕೀಯ ಮೀಸಲಾತಿಯನ್ನು ಕೇಳಿದ್ರೆ ಬಹಳಷ್ಟು ಹಿಂದುಳಿದ ವರ್ಗ ಸಮಾಜಗಳಿಗೆ ತೊಂದರೆ ಆಗ್ತದೆ ಅನ್ನುವಂಥದ್ದನ್ನು ಗಮನಿಸಿ ಇವತ್ತು ಪಂಚಮಸಾಲಿ ಸಮಾಜದ ಸ್ವಾಮೀಜಿ ಕೇವಲ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೇಳಿದೆ. ಅದನ್ನ ಕೊಡ್ಲಿಕ್ಕೆ ಸರ್ಕಾರ ಮುಂದೆ ಬಂದಿದೆ. ಒಂದು. ಎರಡನೇದು, ಯಾವುದೇ ಸರ್ಕಾರಕ್ಕೆ ಈ ಮೀಸಲಾತಿಯನ್ನ ಪ್ರತಿ 10 ವರ್ಷಗಳಿಗೊಮ್ಮೆ ಪುನರ್ವಿಂಗಡಣೆ ಮಾಡಬೇಕಾದಂತ ಅಧಿಕಾರ ಇದೆ ಮತ್ತು ಮಾಡಬೇಕಾದದ್ದು ಕಾಲಕ್ಕೆ ತಕ್ಕದು ಸೂಕ್ತನೂ ಕೂಡ ಇದೆ. ಹೀಗಾಗಿ ಈ ಸಂದರ್ಭಗಳಿಂದ ಈಗ ಮಾತಾದ ಕಾಲ ಸೂಕ್ತ ಇದೆ, ಸರ್ಕಾರ ಅದಕ್ಕೆ ಪೂರಕವಾಗಿ ಕ್ರಮವನ್ನು ವಹಿಸ್ತದೆ. ಒಂದು ಏನು ನಮ್ಮ MLC ಅವರು ರಮೇಶ್ ಬಾಬು ಅವರು ಹೇಳಿದ್ರು, ನಾವು ಕಿವಿಗೆ ಹೂ ಇಡೋ ಕೆಲಸ ಮಾಡಿದೀವಿ ಅಂತ ಹೇಳಿ. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ತಳವಾರ ಮತ್ತು ಪರಿವಾರ ಅಂತಕ್ಕಂತ ಅನೇಕ ಸಮುದಾಯಗಳು ST ಮೀಸಲಾತಿಯನ್ನ ಕೇಳಿದ್ರು, ನಿಮ್ಮ ಸರ್ಕಾರದಲ್ಲಿ ಮಾಡಕ್ ಆಗಿರ್ಲಿಲ್ಲ ನಿಮ್ಗೆ. ಇವತ್ತು ಆ ಸಮುದಾಯಗಳಿಗೆ ST ಮೀಸಲಾತಿಯನ್ನು ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ಅವರಿಗೆ ಪೂರಕವಾಗಿ ಚಟುವಟಿಕೆ ನಡೆದದ. ಇವತ್ತು SC STಗೂ ಕೂಡ ಈ ಮೀಸಲಾತಿ ಕೊಡ್ತಕ್ಕಂತ ಧೈರ್ಯವನ್ನ ನಮ್ಮ ಸರ್ಕಾರ ಮಾಡಿದೆ
ಮತ್ತು ಶೆಡ್ಯೂಲ್ 9 ಏನ್ ತರಬೇಕಾಗಿದೆ ಇದನ್ನ ಮಾಡಿದ ಮೇಲೆ ತರಬೇಕು, ಅದಕ್ಕಿಂತ ಮುಂಚೆ ತರ್ಲಿಕ್ಕೆ ಆಗೋದಿಲ್ಲ. ಸರ್ಕಾರ ನಿರ್ಣಯ ಮಾಡಿದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗ್ತದೆ, ಕೇಂದ್ರದಲ್ಲಿ ಅದನ್ನ ಮಂಜೂರು ಮಾಡಿ ಲೋಕಸಭೆಯಲ್ಲಿ ವಾಪಸ್ ಕಳಿಸುವಂತ ಒಂದು ಪ್ರೊಸೆಸ್ ಇದೆ. ಆ ಪ್ರೊಸೆಸ್ ಕೂಡ ಆಗ್ತಾ ಇದೆ. ಮತ್ತು 56 ಏನಾಗಿದೆ ಮೀಸಲಾತಿ 50 ಮೀರಬಾರದು ಅನ್ನುವಂತ ಸುಪ್ರೀಂ ಕೋರ್ಟ್ ಏನು ಆದೇಶ ಇತ್ತು. ಹಲವಾರು ರಾಜ್ಯಗಳು ಈಗಾಗಲೇ ಅದನ್ನ 50% ಮೀರಿ ಹೋಗಿದಾವ್. ಹೀಗಾಗಿ ಇದು ತೊಂದರೆ ಆಗ್ಲಿಕ್ಕಿಲ್ಲ, ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ನಮ್ದು ಅತ್ಯಂತ ಸ್ಪಷ್ಟವಾದಂತ ಭರವಸೆ ಇದೆ. ಅಲ್ಲ ಸರ್, ನೀವೇನು ಶೆಡ್ಯೂಲ್ 9 ಹೇಳ್ತಿದ್ದೀರಿ, ಆ ಶೆಡ್ಯೂಲ್ 9 ಕೂಡ ಚಾಲೆಂಜ್ ಆಗಿದೆ ಸುಪ್ರೀಂ ಕೋರ್ಟಲ್ಲಿ. ಇಟ್ ಇಸ್ ಅ ಕೇಸ್ ಆಫ್ IR ಕೋಯೆಲೋ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು. ಅದರಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸಂವಿಧಾನದ ಆಶ್ವಾಸನೆ ಆಕಾಂಕ್ಷೆಗಳ ಆಕಾರ, ದ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಅದು ಅಫೆಕ್ಟ್ ಆದಲ್ಲಿ ನೀವು ಇದನ್ನ ಚಾಲೆಂಜ್ ಮಾಡಬಹುದು ಅಂತ. ಅಲ್ಲಿಗೆ ಸರ್ಕಾರದ ಕ್ರಮ ಏನು ಅಂತ ಸರ್ ಇಲ್ಲಿ ನಾವೇನ್ ಕೇಳ್ತಿದೀವಿ, ಸರ್ಕಾರದ ಕ್ರಮ ಏನು? ನೀವು ಶೆಡ್ಯೂಲ್ 9 ಅಲ್ಲಿ ಸೇರಿಸ್ತೀರಾ? ಈಗ 6% ಆಗ್ಲಿ ಅಥವಾ 10% EWS ಆಗ್ಲಿ, ಎನಿವೇ ಅದು 50% ಮಿತಿಯನ್ನ ಮೀರ್ತಿರುವಂತದ್ದು. ಅದನ್ನ ಕಾಪಾಡ್ಕೊಳ್ಳಿಕ್ಕೆ ನೀವು ಶೆಡ್ಯೂಲ್ 9 ಅಲ್ಲಿ ಸೇರಿಸ್ತೀರಾ? ಆ ಪ್ರಕ್ರಿಯೆ ಶುರು ಮಾಡ್ತೀರಾ? ಮಾಡಿದ್ದೀರಾ? ಇದು ಪ್ರಶ್ನೆಗಳು ಸರ್ ಸಾಮಾನ್ಯರಿಂದ ಬರ್ತಿರುವಂತದ್ದು. ಅವ್ರು ಸಹಜವಾಗಿ ಆ ಮಾತುಗಳನ್ನ ಹೇಳಲೇಬೇಕಾಗ್ತದೆ. ಹೇಳಿ ಸರ್, ಹೇಳಿ. ಅಲ್ಲ, ಯಾರು ಹೇಳ್ಬೇಕಾಗ ಸಹಜವಾಗಿ? ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಆಗ್ಲಿ JDS ನವರಾಗ್ಲಿ ಆ ಮಾತುಗಳನ್ನ ಹೇಳಲೇಬೇಕಾಗ್ತದೆ. ಅಲ್ಲ ಕಲಾಡಿ ಸರ್, ಏನ್ ಗೊತ್ತಾ, ಅಲ್ಲ ಪೊಲಿಟಿಕ್ಸ್ ಬಿಟ್ಬಿಡಿ. ರಮೇಶ್ ಬಾಬು ಅವರು ಚರಣ್ ಗೌಡ್ರು ನಿಮ್ಮ ಹತ್ರ ರಾಜಕಾರಣ ಮಾತಾಡ್ತಾರೆ. ನಾನ್ ನಿಮಗೆ ಕೇಳ್ತಿರೋದು ಈ ಪ್ರಾಸೆಸ್ ಇದೆಯಲ್ಲ ಸರ್, ಶೆಡ್ಯೂಲ್ 9ಗೆ ಸೇರಿಸುವಂಥದ್ದು, ಶೆಡ್ಯೂಲ್ 9 ತರುವಂಥದ್ದು, ಇನ್ವೋಕ್ ಶೆಡ್ಯೂಲ್ 9 ಇನ್ಕ್ಲೂಡ್ ಮಾಡುವಂಥದ್ದು, ಅಥವಾ ನೀವು ಈಗ 6% ಜಾಸ್ತಿ ಮಾಡಿ 10% ಜಾಸ್ತಿ ಮಾಡಿ, ಯು ಆರ್ ಎನಿವೇ ಕ್ರಾಸಿಂಗ್ 50% ಲಿಮಿಟ್. ಹಂಗಾಗಿ ನೀವು ನಾನು ಹೇಳೋದು ಈ ಪ್ರತಿಶತ ಹೆಚ್ಚು ಮಾಡಿದ ಮೇಲೆ ಶೆಡ್ಯೂಲ್ 9 ಬರ್ಬೇಕಲ್ಲ, ಅದಕ್ಕಿಂತ ಮುಂಚೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು, ನಾವು ಯಾವಾಗ ಇದನ್ನ ಮಾಡುವಂತ ಅವಾಗ ಇವ್ರಿಗೆಲ್ಲ ಪಾಪ ಮಾತಾಡ್ಲಿಕ್ಕೆ ವಿಷಯನೇ ಇಲ್ಲ. ಅದಕ್ಕೆ ಮಾಡದೆ ಹೋಗಿದ್ರೆ ಇವ್ರು ಇದೇ ವಿಷಯನ ಮೇಜರ್ ಮಾಡ್ತಾ ಇದ್ರು. ಹೀಗಾಗಿ ಇವತ್ತು ಮಾಡಿರುವಂತ ವಿಷಯವನ್ನ ಅವ್ರು ಸ್ವಾಗತ ಮಾಡ್ಲಿ, ಆಮೇಲೆ ಶೆಡ್ಯೂಲ್ 9ಗೆ ಸೇರಿಸೋದ್ರಿಂದ ಪ್ರೊಸೆಸ್ ಇದೆ, ಅದು ಆಗ್ತದೆ. ಓಕೆ. ಅಲ್ಲ ಸರ್, ಅಂದ್ರೆ ಏನ್ ಗೊತ್ತಾ ಸರ್, ನೀವು ನಿನ್ನೆ ಒಂದೇ ಒಂದು ಆನ್ಸರ್ ಇಟ್ಕೊಂಡು ಮಾತಾಡ್ತಿದ್ದೀರಿ ಅಂತ ಈರಣ್ಣ ಕರಡಿ ಅವ್ರು ಹೇಳಿ, ಪ್ರಜ್ವಲ್ ರೇವಣ್ಣ ಅವ್ರು ಕೇಳಿದ್ದಾರೆ, ಅದಕ್ಕೆ ನಾರಾಯಣ ಸ್ವಾಮಿ ಅವ್ರು ಉತ್ತರ ಕೊಟ್ಟಿದ್ದಾರೆ. ಇಲ್ಲ ನೋಡಿ, ಕಡಾಡಿ ಅವರು ನನಗೆ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಗೌರವ ಇದೆ. ನಾವು ಇಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಜನಗಳಿಗೆ ತಪ್ಪು ಮಾಹಿತಿಯನ್ನು ಕೊಡಬಾರ್ದು. ಕಡಾಡಿ ಅವರಾಗಲಿ, ನಾನಾಗಲಿ, ಇನ್ನೊಬ್ಬರಾಗಲಿ. ನೀವು ನಿಮ್ಮ ಪ್ರಶ್ನೆಯನ್ನು ಕೇಳಿದ್ರಿ, ಅವರದು ಕಾಂಗ್ರೆಸ್ JDS ಅಂತ ಹೇಳಿದ್ರಿ. ಇಲ್ಲಿ ನನಗೇನು ಬೇಸರ ಇಲ್ಲ. ನೀವು ಮಾಧ್ಯಮದಾಗ ನೀವು ನೇರ ಪ್ರಶ್ನೆ, ಜನರ ಪ್ರಶ್ನೆನ ನೀವು ಅವ್ರಿಗೆ ಇಟ್ರಿ, ಅವರದು ವಿರೋಧ ಪಕ್ಷಗಳು ಆರೋಪ ಅಂದ್ಬಿಟ್ರು. ಅಂದರೆ ಅದನ್ನೇ ಹೇಳಿದ್ದು, ಕಿವಿಗೆ ಹೂವು ಮುಡ್ಸೋ ಕೆಲಸ ಅಂತೇಳಿ. ನೋಡಿ, ಅವ್ರು ಇನ್ನೊಂದು ಪದ ಬಳಕೆ ಮಾಡೋದು, ತಳವಾರ, ಮತ್ತೊಂದು ಪರಿವಾರ ಅದನ್ನೇ ನೋಡಿ, ಜನಕ್ಕೆ ಕಿವಿಗೆ ಹೂವು ಇಡ್ಸಂಥದ್ದು ಈ ಥರದ್ದು. ವಾಲ್ಮೀಕಿ ಬೇಡ ನಾಯಕ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಳಪಂಗಡಗಳನ್ನ ಎಷ್ಟಿಗೆ ತಂದು ಮೀಸಲಾತಿ ಕೊಟ್ಟಂಥದ್ದು ಕಾಂಗ್ರೆಸ್ ಸರ್ಕಾರ. ಇಲ್ಲಿ ಅದರಲ್ಲಿ ಕೆಲವು ಒಳಪಂಗಡ ಬಿಟ್ಟೋಗಿತ್ತು, ಅದನ್ನು ಸೇರಿಸಿ ಅಂತೇಳಿ ಭಾಳ ದಿನಗಳಿಂದ ಡಿಮ್ಯಾಂಡ್ ಇತ್ತು. ಅವ್ರು ಸೇರಿಸಿದ್ದಾರೆ. ಕ್ರೆಡಿಟ್ ಇವ್ರಿಗೆ ಹೋಗಲಿ, ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ನಮ್ಮದೇನು ಖಂಡಿತ ತಕರಾರಿಲ್ಲ, ನಾವು ಮಾಡಿರ್ತಕ್ಕಂಥ ಸ್ವೀಕಾರ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ಪರವಾಗಿ ಆ ಸಮುದಾಯಕ್ಕೆ ಅನುಕೂಲ ಆಗಿದೆ, ಸಮುದಾಯಕ್ಕೂ ಅಭಿನಂದನೆ ಹೇಳ್ತೀನಿ, ಇವ್ರಿಗೂ ಅಭಿನಂದನೆ ಹೇಳ್ತೀನಿ. ಇದಕ್ಕೂ ಹೇಳ್ಬೇಕಲ್ಲ ಸರ್, ಇದೆಲ್ಲ ಇಲ್ಲ ಸರ್, ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ನೀವು ನಿಜಕ್ಕೂ ಮಾಡಿದ್ರೆ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರೆ ನಮ್ಗೆ ಖಂಡಿತ ವಿರೋಧ ಇಲ್ಲ. ಈಗ ತಮಿಳುನಾಡಲ್ಲಿ 69% ರಿಸರ್ವೇಷನ್ ಇದೆ. ಹೌದು, ಇಂದಿರಾ ಸಾಹಿನಿ ಪ್ರಕರಣ ಮೀರಿ ಆಚೆ 69% ಇದೆ. ಏನಕ್ಕೆ ಅದು ಚಾಲ್ತಿಲಿದೆ? ಶೆಡ್ಯೂಲ್ ಅಮೆಂಡ್ಮೆಂಟ್ ಆಗಿದೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದೆ. ಅವರು ಆವತ್ತಿನ ಸರ್ಕಾರವನ್ನು ಬಳಸ್ಕೊಂಡು, ಐ ಥಿಂಕ್ ಇಫ್ ಇಟ್ ಈಸ್ ಐ ಆಮ್ ಕರೆಕ್ಟ್, ವಾಜಪೇಯಿ ಸರ್ಕಾರ ಬಳಸ್ಕೊಂಡು ಕೇಂದ್ರದ ಮೇಲೆ ಒತ್ತಡ ಹಾಕಿ ಅವರು ಮಾಡಿದ್ದಾರೆ. ನಾನು ವೆಲ್ಕಮ್ ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಿಮ್ಗೆ ಇಚ್ಛಾಶಕ್ತಿ ಇದ್ದರೆ ನೀವು ಅದನ್ನು ಮಾಡಿ. ನೀವು ಯಾಕೆ ಪದ ಹೇಳ್ತಾ ಇದ್ದೀನಿ ಅಂದರೆ, 2018 ಚುನಾವಣೆಯಲ್ಲಿ ಇವತ್ತು ಯಾವ್ಯಾವ ಸಮುದಾಯಗಳು ರಿಸರ್ವೇಷನ್ ಕೇಳ್ತಾ ಇದ್ದಾವೆ, ಅವ್ರಿಗೆಲ್ಲ ರಿಸರ್ವೇಷನ್ ಕೊಡ್ತೀವಿ ಅಂತ ಚುನಾವಣಾ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟವರು BJP ಅವರು, ಕಾಂಗ್ರೆಸ್ ಪಕ್ಷ ಅಲ್ಲ. ಈಗ ಉದಾಹರಣೆಗೆ ನಿಮಗೆ ಬಲ್ಜ ಸಮುದಾಯವನ್ನು ಹೇಳ್ತೀನಿ. ಬಲ್ಜ ಸಮುದಾಯಕ್ಕೆ 2A ಶೈಕ್ಷಣಿಕವಾಗಿ ಮೀಸಲಾತಿ ಕೊಟ್ಟಂಥವ್ರು ಯಡಿಯೂರಪ್ಪನವರೇ. ಬಿಕಾಸ್ ಆಫ್ PC ಮೋಹನ್ ಕೊಟ್ಟಿದ್ದೀರಾ. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹಲವಾರು ಸಂದರ್ಭದಲ್ಲಿ PC ಮೋಹನ್ ಅವರಿಗೆ, ಯಡಿಯೂರಪ್ಪ ಅವರಿಗೆ ಅಭಿನಂದನೆ ಹೇಳಿದ್ದೀನಿ. ಬಲ್ಜ ಉಪಜಾತಿ ಆದಂಥ ತೆಲುಗು ಬಲ್ಜ, ಶೆಟ್ಟು ಬಣಜ, ಹೂವಾಡಿಗ, ನಾಯ್ಡು, ಈ ಥರದ್ದು ಸುಮಾರು 21 ಸಮುದಾಯಗಳಿಗೆ ಆ ಸಮುದಾಯಗಳು ಕೊಟ್ಟಿದ್ದೀರಾ. ನೀವು ಎಲೆಕ್ಷನ್ ಟೈಮಲ್ಲಿ ಏನು ಹೇಳಿದ್ರಿ ಅವರಿಗೆ? ಆ ಸಮುದಾಯಕ್ಕೆ ಔದ್ಯೋಗಿಕವಾಗಿ ಮೀಸಲಾತಿ ಕೊಡ್ತೀವಿ ಬಲ್ಜ ಸಮುದಾಯಕ್ಕೆ ಅಂತ ನಿಮ್ಮ ಮ್ಯಾನಿಫೆಸ್ಟೋ, ನಿಮ್ಮ ಅಶ್ಯೂರೆನ್ಸು ಇವತ್ತಿನವ್ರಿಗೆ ಯಾಕೆ ಮಾಡಿಲ್ಲ? ಇವತ್ತು
ಪಂಚಮಶಾಲಿ ಸಮುದಾಯ ಇರ್ಬೋದು, ಒಕ್ಕಲಿಗ ಸಮುದಾಯ ಇರ್ಬೋದು, ಬೇರೆ ಬೇರೆ ಸಮುದಾಯಗಳೇನಿದೆ ಎಲ್ಲ ಸಮುದಾಯಗಳಿಗೂ ಆಶ್ವಾಸನೆ ಕೊಟ್ಟಂಥವ್ರು ನೀವು, ಜವಾಬ್ದಾರಿ ತಗೊಂಡಂಥವ್ರು ನೀವು. ಮತ್ತು ಈರಣ್ಣ ಕರಡಿಯವರು ಒಂದು ವಿಷಯ ಅವ್ರಿಗೆ ಬಹುಶಃ ಅವ್ರ ಮನವರಿಕೆ ಆಗಿದೆಯಲ್ಲೋ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಮೀಸಲಾತಿ 50% ಅಲ್ಲ ಇರೋದು, 56% ಇವತ್ತಿಗೆ. ಎಸ್ ಆಸ್ ಆನ್ ಟುಡೇ ಇರ್ತಕ್ಕಂಥದ್ದು 56%. ಅದಕ್ಕೆ ಕೇಳಿದೆ, ಅದು 6% ಆಗ್ಲಿ 16% ಆಗ್ಲಿ ಎನಿವೇ ನೀವು ಲಿಮಿಟ್ ಇಲ್ಲ 1993ರಲ್ಲಿ ವೀರಪ್ಪ ಮೊಯ್ಲಿ ಅವರು ಇದ್ದಂಥ ಸಂದರ್ಭದಲ್ಲಿ SC/ST ಜೊತೆಗೆ ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A, ಕ್ಯಾಟಗರಿ 3B ಇದನ್ನು ಮಾಡಿದಂಥವ್ರು ಅಂದಿನ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿರವರು. ಏನು 56% ಕೊಟ್ಟಿದ್ದಾರೆ ಅದನ್ನು ಚಾಲೆಂಜ್ ಮಾಡಿ SLP ಪೆಂಡಿಂಗ್ ಇದೆ ಸುಪ್ರೀಂ ಕೋರ್ಟಲ್ಲಿ, ಸ್ಟಿಲ್ ಇಟ್ ಇಸ್ ಪೆಂಡಿಂಗ್. ನೀವು ಮೀಸಲಾತಿನ ಇವ್ರು ಕೊಟ್ಟೋರಲ್ಲ, ಮೀಸಲಾತಿ ಕೊಟ್ಟವ್ರು ಕಾಂಗ್ರೆಸ್ ಪಾರ್ಟಿ. ಅದಕ್ಕೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದು, 1951ರ ಚಂಪಕದೇವಿ ಕೇಸಲ್ಲಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಪ್ರಕರಣಕ್ಕೆ ಅನುಗುಣವಾಗಿ ಮೊದಲನೇ ಸಂವಿಧಾನ ತಿದ್ದುಪಡಿ ಮಾಡಿದಂಥವ್ರು ಜವಾಹರ್ಲಾಲ್ ನೆಹರೂರವರು. ಇಡೀ ದೇಶದಲ್ಲಿ OBCಗೆ ಮೀಸಲಾತಿ ಕೊಟ್ಟಂಥವ್ರು ಕಾಂಗ್ರೆಸ್ ಪಕ್ಷದ ನೆಹರೂರವರು. ಇವತ್ತು ನೀವು ಮೀಸಲಾತಿ ಹೆಚ್ಚಳ ಪ್ರಯತ್ನ ಮಾಡ್ತಿದ್ದೀರಾ ಮಾಡಿ. ಈಗ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ವೆದರ್ ಇಟ್ ಈಸ್ ಅಕ್ಸೆಪ್ಟಬಲ್ ಆರ್ ನಾಟ್, ಸ್ಟಿಲ್ ಇಟ್ ಈಸ್ ಕ್ವಶನ್. ಇನ್ನು ಸುಪ್ರೀಂ ಕೋರ್ಟ್ ಮುಂದೆ ಇದೆ. ನೀವು ಹೇಳ್ತಾ ಇರ್ತಕ್ಕಂಥದ್ದು ಈಗ ಎಕನಾಮಿಕಲಿ ವೀಕರ್ ಸೆಕ್ಷನಲ್ಲಿ 2E 2D ಕೊಡ್ತೀವಿ ಅಂತೇಳಿ, 2C 2D ಅಲ್ಲಿರೋ ಪ್ರಶ್ನೆ ಏನೋ ತಾಂತ್ರಿಕವಾದಂಥ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಎಕನಾಮಿಕಲಿ ವೀಕರ್ ಸೆಕ್ಷನ್ ರಿಸರ್ವೇಷನ್ ಕೊಡ್ಬೇಕಾದ್ರೆ ಯಾರು ಕೊಡಬೇಕು? ಯಾರು ಆಲ್ರೆಡಿ ಮೀಸಲಾತಿಯಿಂದ ಆಚೆ ಇದ್ದಾರೆ, ಕರೆಕ್ಟ್, ಆ ಪ್ರವರ್ಗಕ್ಕೆ ನೀವು ಇದನ್ನು ಕೊಡಬೇಕು, EWS. ಆದ್ರೆ ಸರ್ ಒಂದು ಆರ್ಗ್ಯುಮೆಂಟ್ ಏನು ಅಂದ್ರೆ, ನೀವು ಜನಸಂಖ್ಯೆ ಅನುಗುಣವಾಗಲ್ವಾ ಮಾಡ್ತಿರೋದು? ಜನಸಂಖ್ಯೆಗೆ ಆಮೇಲೆ ಬರ್ತೀನಿ. ಟೆಕ್ನಿಕಲ್ ಪಾಯಿಂಟ್ ಇಲ್ಲಿ ಮುಗಿಸ್ಬಿಡ್ಲಿ. ಟೆಕ್ನಿಕಲ್ ಪಾಯಿಂಟ್ ಇರ್ತಕ್ಕಂಥದ್ದು ಎಕನಾಮಿಕಲಿ ವೀಕರ್ ಸೆಕ್ಷನ್. ಒಂದೇ ಒಂದು ನಿಮಿಷ, ಯಾರು ಮೀಸಲಾತಿಗೆ ಒಳಪಡಲ್ವೋ, ಯಾರು ಮೀಸಲಾತಿ ಒಳಗಡೆ ವ್ಯಾಪ್ತಿನಲ್ಲಿ ಇಲ್ವೋ ಅವ್ರಿಗೆ EWS ಬರೋಂತ. ಅದಕ್ಕೆ ನಾನು ಕೇಳಿದೆ, ಈ ಒಕ್ಕಲಿಗ ಬೇಡಿಕೆ ಹೆಂಗ್ ಈಡೇರಿಕೆ ಸಾಧ್ಯ? ಅವ್ರು ಉತ್ತರ ಕೊಡಬೇಕು. ಸ್ಪಷ್ಟಪಡಿಸ್ತೀನಿ. ರಮೇಶ್ ಬಾಬು ಅವರು ಹೇಳ್ತಾ ಇರೋದು, ಯಾರು ರಿಸರ್ವೇಶನ್ ಪಟ್ಟಿ ಇಲ್ಲ ಅವರಿಗೆ ಎಕನಾಮಿ ವೀಕರ್ಸ್ ಸರಿ ಇದೆ. ಅದು ಎಲ್ಲಿದು? ಕೇಂದ್ರ ಸರ್ಕಾರದ ಎಕನಾಮಿ ವೀಕರ್ ಅಂದ್ರೆ ಅವ್ರು ಕೊಟ್ಟಿದ್ದು, ಕೇಂದ್ರ ಸರ್ಕಾರ ಕೊಟ್ಟಿದ್ದು EWS. ಮತ್ತು ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿ ಯಾರಿಲ್ಲ OBCಯಲ್ಲಿ ಅವರಿಗೆ ಅನ್ನುವಂಥದ್ದಿದೆ. ಹೀಗಾಗಿ ರಾಜ್ಯ ಸರ್ಕಾರ ಈ 10% ಏನಿದೆ EWS ಇದನ್ನ ಉಪಯೋಗ ಮಾಡಿಕೊಂಡು ಉಳಿದಂತ ಸಮಾಜಗಳಿಗೆ ಹಂಚತಕ್ಕಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಇದು ಸಂವಿಧಾನಾತ್ಮಕ ವಿಷಯ, ತಾಂತ್ರಿಕಾಂಶಗಳು ಹಲವಾರು, ನಮಗೆ ಗೊತ್ತಿಲ್ಲದೆ ಇರುವಂತಹ ಕಾನೂನಿನ ಆಯಾಮ ಷರತ್ತುಗಳು ಇದ್ದಾವೆ. ಒಂದಷ್ಟು ಸ್ಪಷ್ಟತೆ ನಮಗೆ ತಿಳಿದಿರೋ ಮಟ್ಟಕ್ಕೆ ತಗೊಂಡ್ಬಿಡೋಣ. ಅಶೋಕ್ ಹಾರ್ನಳ್ಳಿ ಅವರು ಸಂವಿಧಾನ ಅನ್ನೋ ವಿಷಯದಲ್ಲಿ ತಮ್ಮದೇ ಆದ ತಜ್ಞತೆ ಅನುಭವ ಹೊಂದಿರುವಂತ ಅಶೋಕ್ ಹಾರ್ನಳ್ಳಿ ಅವರು ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ, ನಿಖಿಲ್ ಮಾತಾಡ್ತೀನಿ. ನಮಸ್ಕಾರ ಸರ್, ಈಗ 2C 2D ಇಂಟರಿಮ್ ಸ್ಟೇ ವೆಕೇಟೆಡ್, 2C 2D ಮಾಡ್ಬೋದು. ಸರ್ಕಾರ ಒಂದು ಅಂಡರ್ಟೇಕಿಂಗ್ ಕೊಟ್ಟಿದೆ, ಬೋತ್ ದ ಸ್ಟೇಟ್ ಆ್ಯಂಡ್ ದ ಸೆಂಟರು. ನಾವು 2A ಮುಟ್ಟೋದಿಲ್ಲ, ಅದರಲ್ಲಿ ಇರೋರ್ನೂ ಮುಟ್ಟೋದಿಲ್ಲ, ಆ ಪ್ರಮಾಣನೂ ಬದಲಾಯಿಸೋದಿಲ್ಲ. 2C 2D ಸರ್, ನನ್ನ ಪ್ರಶ್ನೆ ಇರೋದು, 2A ನಲ್ಲಿ ಸಿಗುವಂತ ಅನುಕೂಲಗಳು ಸವಲತ್ತುಗಳು 2Cಗೂ ಕೊಡ್ಲಿಕ್ಕೆ ಸಾಧ್ಯನಾ? ಅಂದ್ರೆ ಈಗ ಅವರು ಈಗ ಯಾವುದೇ ಕಾರಣಕ್ಕೂ 50%ಗಿಂತ ಮೇಲೆ ಮೀಸಲಾತಿ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. ತಮಿಳ್ನಾಡು ಸರ್, ಅಲ್ಲ ಅದೇ ಹೇಳ್ತೀನಿ. ಅದರಲ್ಲಿ ವಿಶೇಷ ಸಂದರ್ಭಗಳಲ್ಲಿ ನೀವು ಮಾಡಬಹುದು. ಈಗಾಗಲೇ ನಮ್ಮಲ್ಲಿ 50%ಗಿಂತ ಜಾಸ್ತಿ ಆಗೋಗಿದೆ. ಈಗಾಗಲೇ ಸುಮಾರು ನನಗೆ ತಿಳಿದ ಮಟ್ಟಿಗೆ 56% ಆಗಿದೆ. ಯಾಕೆಂದ್ರೆ SC/STಗೆ ಜಾಸ್ತಿ ಮಾಡಿದ್ದಾರೆ. ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಇವರಿಗೆ ಇನ್ನೂ ಹೆಚ್ಚು ಜಾಸ್ತಿ ಮಾಡೋದು ಹೇಗೆ ಅನ್ನೋದೊಂದು ಪ್ರಶ್ನೆ. ಚಿನ್ನಪ್ಪ ರೆಡ್ಡಿ ಅವರ ವರದಿಯಲ್ಲಿ ಈಗ ವೀರಶೈವರು ಅಥವಾ ಲಿಂಗಾಯತರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಏನೋ ಅದರಲ್ಲಿ ವರದಿಯಲ್ಲಿ ಏನೋ ಪರಿಗಣಿಸಿಲ್ಲ. ಆದ್ರೂ ಸಹ ಕೆಲವು ಮೀಸಲಾತಿಯನ್ನ ಕೊಟ್ಕೊಂಡು ಬಂದಿದ್ದಾರೆ. ಈಗ ಆಗಿರೋ ಕ್ಯಾಬಿನೆಟ್ ಡಿಸಿಷನ್ ಪ್ರಕಾರ ಅವ್ರೇನ್ ಹೇಳಿದ್ದು, ವರದಿ ಬರ್ಲಿ, ಹಿಂದುಳಿದ ವರ್ಗದವ್ರದ್ದು ವರದಿ ಬಂದ್ರೆ ನಾವ್ ಈ ರೀತಿ ಮಾಡಬಹುದು ಅನ್ನೋ ಒಂದು ಸಲಹೆಯನ್ನ ಅಷ್ಟೇ ಇಟ್ಟಿದ್ರೆ ಹೊರತು ನಿರ್ಧಾರ ಇಲ್ಲ. ಕ್ಯಾಬಿನೆಟ್ ಡಿಸಿಷನ್ ನಲ್ಲಿ ಯಾವುದೇ ನಿರ್ಧಾರ ಇಲ್ಲ. ಆದ್ರೂ ಸಹ ಏನೋ ಬದಲಾಯಿಸ್ಬಿಡ್ಬೋದು ಅಂತ ಹೇಳಿ ಕೋರ್ಟ್ ಹೋಗಿ ಯಥಾಸ್ಥಿತಿ ಕಾಪಾಡ್ಕೋಬೇಕು ಅನ್ನೋ ಒಂದು ಆದೇಶವನ್ನ ತಂದ್ರು. ಈಗ ಯಥಾಸ್ಥಿತಿ ಆದೇಶ ಮುಂದುವರಿದೆ ಹೋದ್ರು ಸಹ ಆ ರೀತಿ ನಿರ್ಣಯ ತಗೋಬೇಕು ಅಂತ ಹೇಳಿ ಕೋರ್ಟ್ನವ್ರ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಭಾವಿಸೋದಕ್ಕಾಗೋದಿಲ್ಲ. ಆ ದೃಷ್ಟಿಯಲ್ಲಿ ಈಗ ತಕ್ಷಣವೇ ಒಂದು ದಿನದಲ್ಲಿ ಆದೇಶ ಮಾಡೋದಕ್ಕೆ ನನ್ನ ಪ್ರಕಾರ ಸಾಧ್ಯ ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಅಲ್ಲ ಸರ್, ಇದು ಆಗೋಗಿರೋ ನಿರ್ಧಾರನೇ ನಾಳೆ ಕ್ಯಾಬಿನೆಟ್ ನಡೆಯುತ್ತೆ. ಬಹುಶಃ ದಿಸ್ ಮೇ ಬಿ ದ ಲಾಸ್ಟ್ ಕ್ಯಾಬಿನೆಟ್ ಆಫ್ ದಿಸ್ ಗವರ್ಮೆಂಟ್ ಈ ಅವಧಿಯಲ್ಲಿ.
ಹಂಗಿದ್ದಾಗ ಒಂದು ನಿರ್ಧಾರ ಮಾಡಿ ಬಿಟ್ಬಿಡೋದಕ್ಕೇನು? ಅಂದ್ರೆ 2C 2D ಅಂದ್ರೆ ಆಲ್ರೆಡಿ ಈಗ- ಕ್ರಿಯೇಟ್ ಆಗ್ಬಿಟ್ಟಿದೆ ಪ್ರವರ್ಗಗಳು. ಇಲ್ಲ, ಆಗ ಅವ್ರು ಮಾಡಿರೋದು ನಿರ್ಧಾರ ಅಂತ ಏನೇ ಮಾಡ್ದಾಗಿಲ್ಲ. ಕ್ಯಾಬಿನೆಟ್ ಡಿಸಿಷನ್ ಅವತ್ ಪ್ರೊಸೀಡಿಂಗ್ಸ್ ನೋಡಿದಾಗ ಅವ್ರು ಈ ರೀತಿ ಮಾಡಬಹುದು ಅಂತ ಅಷ್ಟೇ ರೀತಿ ವಿಚಾರ ಮಾಡ್ತಾ ಮಂಡಿಸಿದ್ದಾರೆ. ಈಗ ಏನಾರು ಆಗ್ಲಿ ನಾವು ಮಾಡ್ಬಿಡ್ತೀವಿ, ಕಾನೂನು ವಿರೋಧ ಆದ್ರೂ ಪರವಾಗಿಲ್ಲ, ಚುನಾವಣೆ ದೃಷ್ಟಿಯಲ್ಲಿ ನಾವು ಮಾಡ್ತೀವಿ ಅಂದ್ರೆ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ನನ್ನ ಪ್ರಕಾರ ಕಾನೂನು ಪ್ರಕಾರವಾಗಿ ಈಗ ಮಾಡೋದಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರ ಹಿಂದೆ ಪ್ರಪೋಸ್ ಮಾಡಿದ್ದು EWS ಸ್ಕೀಮ್ ಅಲ್ಲೂ ನಾವು ಸ್ವಲ್ಪ ಭಾಗನ ತೆಗೆದು ಇವ್ರು ಕೊಡ್ತೀವಿ. ಯಾಕೆಂದ್ರೆ ಈಗಾಗಲೇ 55-56% ಆಗೋಗಿದೆ. ಇನ್ನೂ ಜಾಸ್ತಿ ಮಾಡಿದ್ರೆ ಕಾನೂನು ಇವರು ಸಿದ್ದರಾಮಯ್ಯನವರು 9th ಶೆಡ್ಯೂಲ್ ಅಲ್ಲಿ ಸೇರಿಸ್ಬೇಕು ಅಂತ ಸಲಹೆ ಕೊಟ್ಟಿದ್ರು. ಹೌದು, ಅವ್ರಿಗೆ ಗೊತ್ತಿತ್ತು, ಯಾಕೆಂದ್ರೆ ಇದು ಕಾನೂನು ನಿಲ್ಲೋದು ಕಷ್ಟ ಅಂತ. ಈಗ ಅದನ್ನ EWS ಅಲ್ಲಿ 1% ಕೊಡೋದು, ಬೇರೆ ಸಮುದಾಯದವ್ರಿಗೆ 2% ಸಾಕು ಅನ್ನೋ ಒಂದು ಸಲಹೆನೂ ಇತ್ತು. ಇದು ಯಾವುದೇ ಕಾನೂನು ಪ್ರಕಾರ ಮಾಡೋದಕ್ಕೆ ಆಗೋದಿಲ್ಲ. ಇದು ಸುಮ್ಮನೆ ಎಲೆಕ್ಷನ್ಗೋಸ್ಕರ ಜನರಿಗೆ ಏನೋ ಒಂದು ರಿಸರ್ವೇಶನ್ ಬೆನಿಫಿಟ್ ಕೊಡ್ತೀವಿ ಅಂತ ಹೇಳಿ ಏನೋ ಒಂದು ಅಭಿಪ್ರಾಯ ಬರೋದಕ್ಕೋಸ್ಕರ ಮಾಡ್ಬೋದೇ ಹೊರತು, ಇದು ಈಗ ಮೀಸಲಾತಿ ಒಂದ್ ಕಡೆ ಮೀಸಲಾತಿನೂ ಕೊಡೋದು, ಇನ್ನೊಂದ್ ಕಡೆ EWS ಅಲ್ಲೂ ಕೊಡೋದು. ದಟ್ ಕೇಸ್ ಕರ್ನಾಟಕದ ಜನಸಂಖ್ಯೆಯ ಒಂದು ವಿಂಗಡಣೆ ಮಾಡಿದ್ರೆ ಈ ಮೀಸಲಾತಿಯ ವ್ಯವಸ್ಥೆಯಿಂದ ಹೊರಗುಳ್ಕೊಂಡಿರುವಂತ ಸಮುದಾಯಗಳನ್ನ ಇಟ್ಕೊಂಡ್ರೆ ಅದು ಬ್ರಾಹ್ಮಣರು ಅಂತ ಹೇಳಿ ಸರ್. ಅಲ್ಲಿಗೆ ಒಂದು 3.5% ಪಾಪ್ಯುಲೇಷನ್ನು. ಸರ್ಕಾರದ ಚಿಂತನೆ ಈ ರೀತಿ ಇರ್ಬಹುದಾ ಅಂತ ಕೇಳ್ತಿದ್ದೀನಿ ಸರ್. 4% ಅದಕ್ಕಿಟ್ಟು ಉಳಿದಿರೋ 6% ಇದೆಯಲ್ಲ EWS ಅಲ್ಲಿ, ಇದನ್ನ ರೀಡಿಸ್ಟ್ರಿಬ್ಯೂಟ್ ಮಾಡಿ 2C ಮತ್ತೆ 2D ನಡುವೆ ಕೊಟ್ರೆ, 2Cಗೆ ಒಂದಷ್ಟು 2Dಗೆ ಒಂದಷ್ಟು ಕೊಟ್ರೆ ಆ ರೀಡಿಸ್ಟ್ರಿಬ್ಯೂಷನ್ ಮೆಕ್ಯಾನಿಸಮ್ ಕಾನೂನಾತ್ಮಕವಾಗಿ ಕರೆಕ್ಟ್ ಇದೆಯಾ ಅಂತ. ಅದು ಸರ್ವತಾ ತಪ್ಪು. ಸಂವಿಧಾನಕವಾಗಿ ನಿಲ್ಲೋದಕ್ಕೆ ಬರೋದಿಲ್ಲ. ಯಾತಕ್ಕೆ ಅಂದ್ರೆ ಇಷ್ಟೇ ವಿಷಯ. 10% ಕೊಡ್ಬೋದು ಅಂತ ಇದ್ರು ಸಹ 10% ಕೊಡಬೇಕು ಅಂತ ಏನಿಲ್ಲ. ಈಗ ಆರ್ಥಿಕವಾಗಿ ದುರ್ಬಲರಾಗಿದ್ದವರು, ಮೀಸಲಾತಿ ಸೌಲಭ್ಯ ಇದ್ದಲೇ ಇದ್ದವರು, ಅಂಥವ್ರಿಗೆ ಮಾತ್ರ ಆರ್ಥಿಕ ಆಧಾರದ ಮೇಲೆ ಆರ್ಥಿಕವಾಗಿ ಹಿಂದೆಳೆದವರು ಅನ್ನೋ ಒಂದು ಅನುಕೂಲತೆನ ಕೊಡ್ಬೋದು. ಅದಕ್ಕೆ ಒಂದು ಕಂಡೀಷನ್ ಇದೆ, ನಿಮಗೆ ಮೀಸಲಾತಿ ಅನುಕೂಲತೆ ಇರ್ಕೊಡ್ದು. ನೀವು ಮೀಸಲಾತಿನೂ ಕೊಡ್ತೀನಿ, ಯಾವುದು ಈ ಬೇರೆ ಇದರಲ್ಲಿ ಮೀಸಲಾತಿನೂ ಕೊಡ್ತೀವಿ, ಈ ಆರ್ಥಿಕವಾಗಿ ದುರ್ಬಲರಿಗಿರೋದ್ರಲ್ಲೂ ಅದರಲ್ಲೂ 1% ಕೊಡ್ತೀನಿ ಅಂತ ಹೇಳಿ ಕಾನೂನಲ್ಲಿ ಅವಕಾಶ ಇಲ್ಲ. ಆದ್ರೆ ಏನಾರು ಆಗ್ಲಿ ತಪ್ಪು ನಿರ್ಧಾರ ಏನೋ ಕೋರ್ಟ್ನವ್ರು ನಿರ್ಧಾರ ಮಾಡ್ಕೊಳ್ಳಿ, ನಮಗೇನು ಇವತ್ತು ಚುನಾವಣೆಯಿಂದ ಅನುಕೂಲ ಆಗ್ಲಿ ಅಂತ ಆ ರೀತಿ ನಿರ್ಧಾರ ಮಾಡಿದ್ರೆ ಅದು ಏನು ಹೇಳೋದಕ್ಕೆ ಆಗೋದಿಲ್ಲ. ನನ್ನ ಪ್ರಕಾರ ಮಾಡೋದಕ್ಕೆ ಬರೋದಿಲ್ಲ ಸರ್. ಒಂದೇ ನಿಮಿಷ ಇಲ್ಲಿ ರಮೇಶ್ ಬಾಬು ಅವ್ರು ಮಾತಾಡ್ತಾರೆ ಸರ್. ಹೇಳಿ ಸರ್. ನಮಸ್ಕಾರ ರಮೇಶ್ ಬಾಬು. ಹೇಳಿ ರಮೇಶ್. ನಾವು ತಾವಾಗಲೇ ಉತ್ತರ ಕೊಟ್ಟರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಬರಲಿ ಅಂತೇಳಿ ನಾನು ಫೀಲ್ ಮಾಡೋಂಥದ್ದು, ಯಾರು EWS 10% ಕ್ಲೈಮ್ ಮಾಡ್ತಾರೆ ಅವರು ಆಲ್ರೆಡಿ ಮೀಸಲಾತಿಲಿ ಇಲ್ದಲೇ ಇದ್ದರೆ ಮಾತ್ರ ಅವರು EWSಗೆ ಬರ್ತಾರೆ. ಹೌದು, ಸರಿಯಾಗಿ ಹೇಳಿದ್ರೆ. ಹಾಗಾಗಿ ತಾವು ಅದ್ರ ಮೇಲೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಕೊಡಿ ಅಂತ ಹೇಳ್ಬಿಟ್ಟು ನಮ್ಗೆ ಕೇಳಿದ್ರೆ. ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ 10% ಕ್ಯಾಟಗರಿನ ಚಾಲೆಂಜ್ ಮಾಡಿದಾಗ ಅವ್ರ ಆರ್ಗ್ಯುಮೆಂಟ್ ಏನಿತ್ತು ಅಂದ್ರೆ, ಮೀಸಲಾತಿ ಇದ್ದವ್ರಿಗೂ ಸಹ ಈ ಆರ್ಥಿಕವಾಗಿ ಹಿಂದುಳಿದವರ ಮೀಸಲಾತಿನೂ ಸಿಗಬೇಕು ಅನ್ನೋ ಒಂದು ಆರ್ಗ್ಯುಮೆಂಟ್ ಅನ್ನ ಸುಪ್ರೀಂ ಕೋರ್ಟ್ ಮುಂದಿಟ್ರು. ಆದ್ರೆ ಸುಪ್ರೀಂ ಕೋರ್ಟ್ ಅದನ್ನ ತಿರಸ್ಕರಿಸಿದ್ರು. ಆದ್ರಿಂದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರೋದೇ ಒಂದು ಅಂಶ ಅಂದ್ರೆ, ಮೀಸಲಾತಿ ಇದ್ರೆ ನೀವು ಇದ್ರಲ್ಲಿ ಬರೋಕ್ಕಾಗಲ್ಲ, ಮೀಸಲಾತಿ ಇಲ್ದೆಲ್ಲ ಇದ್ರೆ ಆರ್ಥಿಕವಾಗಿ ದುರ್ಬಲರು ಇದ್ರು, ಆರ್ಥಿಕವಾಗಿ ಹಿಂದುಳಿದವ್ರ ಮೀಸಲಾತಿ ಕೇಳಬಹುದು. ನೀವು ಎಷ್ಟು ಜನ ಇದ್ದೀರಾ, ನೀವು 2% ಇದ್ರೆ 2% ಉಳಿದಿದ್ದು ಜನರಲ್ ಕ್ಯಾಟಗರಿಗೆ ಹೋಗುತ್ತೆ, ಅದ್ರಲ್ಲಿ ಎಲ್ಲರಿಗೂ ಬರುತ್ತೆ. ನೀವು 10% ಅಂದ್ರೆ 10% ಕೊಡ್ಬೇಕು ಅಂತಿಲ್ಲ. ಜನ ಇಲ್ದಲೆ ಹೋದ್ರೆ ಈಗ 2%, 10% ಆರ್ಥಿಕವಾಗಿ ದುರ್ಬಲರು ಇದ್ದವ್ರಿಗೆ 2% ಅನುಕೂಲ ಪಡ್ಕೊಂಡ್ರೆ ಇನ್ನು ಒಳ್ಳೇದೇ ಆಯ್ತಲ್ಲ. ಇನ್ನು ಉಳಿದಿದ್ದ ಜನರಲ್ ಕ್ಯಾಟಗರಿ ಎಲ್ಲರಿಗೂ ಹೋಗುತ್ತೆ, ಅದರಲ್ಲಿ ರಿಸರ್ವೇಶನ್ ಇದ್ದವ್ರಿಗೂ ಬರುತ್ತೆ, ಎಲ್ಲಾ ಜನರಲ್ ಕ್ಯಾಟಗರಿಗೂ ಅದು ಅನುಕೂಲ ಆಗುತ್ತೆ. 10% ಕೊಡ್ಲೇಬೇಕು ಅಂತ ಎಲ್ಲೂ ಇಲ್ಲ. ಎಸ್ ಸರ್. ಓಕೆ, ಅಲ್ಲ ಸರ್, ಈಗ ಇದು ಎಲೆಕ್ಷನ್ ಮಾತ್ರ ಅಲ್ಲ ಅಂತ ತೋರಿಸ್ಬೇಕು ಅಂದ್ರೆ ಯಾವ ರೀತಿಯ ಕ್ರಮ, ಯಾವ ರೀತಿಯ ಪ್ರಕ್ರಿಯೆ? ನನ್ನ ಪ್ರಕಾರ ಸರ್ಕಾರ ಏನಾದ್ರೂ ಈ ಮೀಸಲಾತಿ ವಿಷಯದಲ್ಲಿ ಸೋಮವಾರ ಎಲೆಕ್ಷನ್ ಚುನಾವಣೆ ಡಿಕ್ಲೇರ್ ಆಗೋ ಸ್ಥಿತಿಲಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಏನಾದ್ರೂ ಮತ್ತೆ ಮೀಸಲಾತಿಗೆ ಅವಸರದಲ್ಲಿ ನಿರ್ಧಾರ ತಗೊಂಡ್ರೆ ಅದು ಜನರಿಗೆ ಸುಮ್ಮನೆ ಒಂದು ತಪ್ಪುದಾರಿಗೆ ಹೇಳ್ಕೊಂಡಾಗ ಆಗುತ್ತೆ. ಅದರಿಂದ ಯಾರಿಗೂ ಅನುಕೂಲ ಆಗೋಲ್ಲ ಅನ್ನೋದು ನಂದು ಸ್ಪಷ್ಟ ಅಭಿಪ್ರಾಯ. ರೈಟ್. ಅಶೋಕ್ ಆರ್ನಳ್ಳಿ ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು ಸರ್. ಓಕೆ, ಅಲ್ಲಿಗೆ ಆ ಚರ್ಚೆನ ಬಿಟ್ಬಿಡೋಣ ಅಂತ. ಅಲ್ಲ, ಒಂದು ಕ್ಲಾರಿಟಿ ಸಿಕ್ತು. ನಾನು ಅದನ್ನೇ ಆಗಲೇ ಕಡ್ಡಾಡಿ ಅವ್ರಿಗೆ ಹೇಳಿದ್ದು, ಈ ಕಿವಿಗೆ ಹೂವು ಇಡೋ ಕೆಲಸ ಬೇಡ, ಸುಮ್ಮನೆ ಮೀಸಲಾತಿ ಅಂತ ದಾರಿ ತಪ್ಪಿಸ್ಬೇಡಿ. ಈಗ ಅಶೋಕ್ ಆರ್ನಳ್ಳಿ ಅವರು ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಿದ್ದಾರೆ. ಅವರೇನು ಯಾವ ಪಾರ್ಟಿ ಪರನೂ ಇಲ್ಲ.
ಅವರು ವ್ಯವಸ್ಥೆ ಏನಿದೆ ಮೀಸಲಾತಿ ರಿಸರ್ವೇಷನ್ ಬಗ್ಗೆ ಅವ್ರು ಅಂಕಿಅಂಶನ ಬಿಚ್ಚಿಟ್ಟಿದ್ದಾರೆ. ಕರಾಡಿ ಅವ್ರು ಹೇಳ್ತಾರೆ ನೋಡಿ, ಕರಾಡಿ ಅವ್ರು ಹೇಳಿ. ಈಗ ಒಂದು ಅಶೋಕ್ ಕಾರಣಿಳಿ ಅವರಿಗೆ ನಂದು ಇನ್ನೊಂದು ಪ್ರಶ್ನೆ ಇತ್ತು. ರಮೇಶ್ ಬಾಬು ಅವ್ರು ಹೇಳಿದ್ರು ನೀವು ಇನ್ನಷ್ಟು ಕ್ಲಿಯರ್ ಹೇಳ್ರಿ ಅಂತ ಹೇಳಿ. ಒಂದ್ ಪ್ರಶ್ನೆ ನಂದು ಏನಂದ್ರೆ, ಎಕನಾಮಿಕ್ ವೀಕರ್ ಸೆಕ್ಷನ್ ಏನಿದೆ ಅದು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂತ 10% ಮೀಸಲಾತಿ. ಯಾರು ಕೇಂದ್ರದ OBC ಪಟ್ಟಿಯಲ್ಲಿಲ್ಲ ಅವರಿಗೆ ಮಾತ್ರ ಅನ್ನುವಂಥದ್ದಿದೆ. ಅದು ಸ್ಪಷ್ಟ ಆಗ್ಬೇಕು. ರಾಜ್ಯದ ಮೀಸಲಾತಿಯಲ್ಲಿ ಇಲ್ಲದವ್ರಿಗೆ ಕೊಡ್ಬೇಕು, ಕೇಂದ್ರದ ಮೀಸಲಾತಿ ಪಟ್ಟಿಯವ್ರು ಇಲ್ಲದಲ್ಲಿ ಕೊಡ್ಬೇಕು ಅನ್ನುವಂಥದ್ದು ಸ್ಪಷ್ಟಪಡಿಸ್ಬೇಕು ಅವ್ರು ಅಶೋಕ್ ಕಾರಣಿಳಿ ಅವರು. ಅಲ್ಲ ಸದ್ಯಕ್ಕೆ ಅವರು ಲೈನ್ ನಲ್ಲಿ ಇಲ್ಲ. ನಾನು ಉತ್ತರ ಕೊಡ್ತೀನಿ ನೋಡಿ. ಅವರು ಸುಪ್ರೀಂ ಕೋರ್ಟ್ ಮುಂದೆ ಆದಂಥ ಆರ್ಗ್ಯುಮೆಂಟ್ನ ಉಲ್ಲೇಖ ಮಾಡಿ ಮಾತಾಡಿದ್ರು. ಆ EWS ಕಲ್ಲಿ ಏನು 10% ಇದೆ, ನಾಟ್ ಓನ್ಲಿ OBC ಇನ್ಕ್ಲೂಡಿಂಗ್ SC ST ಕೇಳ್ತಾ ಇದ್ದಾರೆ. ಅದರಲ್ಲಿ ನಮ್ಗೆ ರಿಸರ್ವೇಷನ್ ಕೊಡಿ ಅಂತೇಳಿ. ಅಂದ್ರೆ ಬಾಕಿ ಇದ್ರೆ ನಮಗೆ ಇಲ್ಲ, ಎಕನಾಮಿಕಲಿ ವೀಕರ್ ಸೆಕ್ಷನ್ SC ST ಸೇರ್ಪಡಿಸಿ ಮಾಡಿ ಅದ್ರ ಒಳಗಡೆ ತನ್ನಿಂತ ಕ್ಲೈಮ್ ಇದೆ. ವಾಟ್ಸ್ ದ ಪಾಯಿಂಟ್ ಆಫ್ EWS? ಇಲ್ಲ, ಅದನ್ನೇ ಅಶೋಕ್ ಕಾರಣಿಳಿ ಹೇಳಿದ್ರು. ಯಾಸ್ ಆನ್ ಟುಡೇ ರಿಜೆಕ್ಟ್ ಮಾಡಿದೆ ಸುಪ್ರೀಂ ಕೋರ್ಟ್. ಬಟ್ ಕ್ಲೈಮ್ ಎಲ್ಲರದು ಇದೆ, ನಮಗೂ ಕೊಡಿ ಅಂತೇಳಿ. ಅದು ಮುಂದಿನ ದಿನಗಳು ಏನೇನು ಬದಲಾವಣೆ ಆಗುತ್ತೋ ಗೊತ್ತಿಲ್ಲ. ಈಗೇನು ರೂಲಿಂಗ್ ಗೌರ್ಮೆಂಟ್ ಇದೆ, ನೀವು ಅದನ್ನು ಕ್ಲಾರಿಫೈ ಮಾಡಬೇಕು. ಅಲ್ಲ ಇವ್ರದ್ದು ಒಂದು ನನ್ಗೆ ಅರ್ಥ ಆಯ್ತು. ಕರಾಡಿ ಅವ್ರು ಏನ್ ಕೇಳೋದು ಅಂದ್ರೆ ಸೆಂಟ್ರಲ್ OBC ಲಿಸ್ಟ್ ಅಲ್ಲಿ ಯಾರು ಹೇಳ್ಬೇಕು? ಗೌರ್ಮೆಂಟ್ ಅವ್ರದ್ದು ಯಾರು ಕೇಳ್ತಾರೆ? ಸರ್ ಗೌರ್ಮೆಂಟ್ ನೀವು ಕ್ಲಾರಿಫೈ ಮಾಡಿ. ನಾವು ಅದನ್ನೇ ಹೇಳ್ತಾ ಇದೀವಿ. ನಾವು ಕೇಂದ್ರದ OBC ಪಟ್ಟಿಯಲ್ಲಿ ಈ ಸಮಾಜ ಇಲ್ಲ, ಲಿಂಗಾಯತ್ ಸಮಾಜ ಇಲ್ಲ, ಆ ಕಾರಣದಿಂದ ಉಪಯೋಗ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ನೀವು ಅದನ್ನ ಮರೆಮಾಚಿ ಉಳಿದದ್ದೆಲ್ಲ ನಾವು ಮರೆಮಾಚ್ತಾ ಇಲ್ಲ. ನೀವು ಸ್ಟೇಟ್ ಅಲ್ಲಿ ತಂದಾಗ ಏನ್ ಮಾಡ್ತೀರ ಅನ್ನೋ ಪ್ರಶ್ನೆ ನಿಮ್ದು. ನಾನ್ ಮರೆಮಾಚ್ತಾ ಇಲ್ಲ, ನೀವು ಕ್ಲಾರಿಫೈ ಮಾಡಿ. ನೀವು ನೀವು ರಾಜ್ಯದಲ್ಲಿ EWS ತರ್ತೀವಿ ಅಂತ ಹೇಳಿದೀರಾ, ನಿಮ್ ಸರ್ಕಾರ ಸ್ಪಷ್ಟಪಡಿಸಬೇಕು. ನಾನು ಅರ್ಥ ಹೇಳ್ತಾ ಇದ್ದೀನಿ. ಕೇಂದ್ರದ OBC ಪಟ್ಟಿಯಲ್ಲಿ ಯಾರಿಲ್ಲ ಅವ್ರನ್ನ ಎಕನಾಮಿಕ್ ವೀಕರ್ ಸೆಕ್ಷನ್ ಅಲ್ಲಿ ಉಪಯೋಗ ಮಾಡ್ಕೊಳ್ಬಹುದು ಆ ರಿಸರ್ವೇಶನ್ ಅನ್ನುವಂತ ನಮ್ಮ ವಾದಿದೆ. ಆಗ ಸರಿ, ನೋಟಿಫಿಕೇಶನ್ ಇಲ್ಲ, ಆದೇಶ ಇಲ್ಲಿ. ಸರಿ ಆಯ್ತು ಸರ್. ಏನ್ ಗೊತ್ತಾ, ಇದು ಚರ್ಚೆ ತುಂಬಾ 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 ದೊಡ್ಡದಾಗಿದೆ. ಹಂಗಾಗಿ ಅದನ್ನ ಅಲ್ಲಿಗೆ ಬಿಡ್ತೀನಿ. ಮತ್ತೊಮ್ಮೆ ತಗೋತೀವಿ ಇದನ್ನ. ನೀವು ನಾಳೆ ಸಂಪುಟದಲ್ಲಿ ಏನ್ ಡಿಸೈಡ್ ಮಾಡ್ತೀರಿ ಅಥವಾ ಮಾಡೋದಿಲ್ಲ, ಅದರಿಂದಾನು ಒಂದು ಚರ್ಚೆಗೆ ಒಂದು ಕಾರಣ ಸಿಗುತ್ತೆ, ಮಾಡೋಣ. ಈಗ ನಾವು ಕೇಳ್ತಿರೋದು BSY ಬಿಗ್ ಮೀಟಿಂಗ್ ಅಂತ. ವೈ ಅಂದ್ರೆ WHY ಹಾಕಿ ಒಂದು ಪ್ರಶ್ನೆ ಚಿಹ್ನೆನೂ ಹಾಕಿದ್ವಿ. ನಾಳೆ ಅಮಿತ್ ಶಾ ಅವರು ಮಹತ್ವದ ಒಂದು ಮೀಟಿಂಗ್ ಮಾಡ್ತಿದ್ದಾರೆ. ಇದರ ನಡುವೆ ಯಡಿಯೂರಪ್ಪನವರು ಇವತ್ತೇನೆ ವೈ ಅನ್ನೋ ಪ್ರಶ್ನೆ, ಒಂದಷ್ಟು ಪ್ರಶ್ನೆಗಳಿದೆ ವೈ ಅಂತ, ಆ ಒಂದು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರ ಮಾತು ಕ್ವಿಕ್ ಆಗಿ ಕೇಳೋಣ. ನಾರಾಯಣಗೌಡರ ಜೊತೆನೂ ಮಾತಾಡಿದ್ದೀನಿ, ಪೂರ್ಣಿಮಾ ಶ್ರೀನಿವಾಸ್ ಹತ್ರನೂ ಮಾತಾಡಿದ್ದೀನಿ. ಈಗಿರೋ ಪ್ರಕಾರ ಯಾರೊಬ್ಬರು BJP ಬಿಟ್ಟು ಹೋಗೋದಿಲ್ಲ ನಮ್ಮ ಶಾಸಕರು. ಇದ್ರೂ ನಾನು ಇಲ್ಲೇ ಕೆಲಸ ಮಾಡ್ತೀನಿ ಅಂತೇಳಿ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಯಾರು ಚರಣ್ಗೌಡ್ರೆ, ಏನು ಗೊತ್ತಾ, ಇಲ್ಲಿ ಪ್ರಶ್ನೆ ಇರೋದು ಇಷ್ಟೇ. ಇವತ್ತು ಅಮಿತ್ ಶಾ ಬರ್ತಾರೆ, ನಾಳೆ ಎಲ್ಲ ಸಭೆಗಳಿದೆ. ಪಕ್ಷ ಬಿಡ್ತಾ ಇದ್ದಾರೆ ಜನ, ಬೇರೆ ಪಕ್ಷ ಸೇರ್ತಿದ್ದಾರೆ. ಇಲ್ಲಿ ಅಧಿಕಾರ ಕೊಟ್ಟರು ಜನ ಬಿಡ್ತಾ ಇದ್ದಾರೆ. ಇದು ಏನು ಸಂದೇಶ ಕೊಡುತ್ತೆ? MLCಗಳು ಇಬ್ಬರು ಬಿಟ್ಟರು. ಈಗ ಬಾಬುರಾವ್ ಚಿಂಚಣ್ಸೂರು ಅವರು ರಾಜಾಜಿನಗರ ಮುಂದೆ ಅಭ್ಯರ್ಥಿ ಆಗುವಂಥ ಪುಟ್ಟಣ್ಣ ಅವರು ಸರ್. ಈಗ BSY ಅನ್ನೋ ಪ್ರಶ್ನೆ ಇದೆ. ಇವಾಗ ಅವರು ಅದು ಕೆಲವು ವೈಗೆ ಉತ್ತರ ಕೊಟ್ಟಿದ್ದಾರೆ. ಪೂರ್ಣಿಮಾ ಶ್ರೀನಿವಾಸ್ ಅವರು ಹೋಗಲ್ಲ, ಇನ್ನೊಬ್ರು KR ಪೇಟೆ ನಾರಾಯಣಗೌಡರು ಹೋಗಲ್ಲ ಅಂತ. ಪ್ಲೀಸ್ ಸರ್, ಈಗ ಯಡಿಯೂರಪ್ಪ ಅವರು ಮೊನ್ನೆ ಹೇಳಿದ್ರು, ನನ್ನ ಚಿಂಚಸೂರಿನವ್ರು ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ನಾನು ಪಾರ್ಟಿ ಬಿಡೋದಿಲ್ಲ ಅಂತ ಹೇಳಿದ್ರು. ಇದ್ದಕ್ಕಿದ್ದಂಗೆ ಯಾಕೆ ಹೋದ್ರೋ ಗೊತ್ತಿಲ್ಲ ಅಂತ. ಕೆಲವರಿಗೆ ಯಡಿಯೂರಪ್ಪನವರು ಅಧಿಕಾರ ಕಡಿಮೆ ಅವಧಿನಲ್ಲಿ ತುಂಬ ಜನಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಅವ್ರ ಮೇಲೆ ರೆಸ್ಪೆಕ್ಟ್ ಇರ್ಬೋದು, ಅಥವಾ ಯಡಿಯೂರಪ್ಪನವ್ರನ್ನ ಫೇಸ್ ಮಾಡೋಕ್ಕಾಗದೆ ಏನೋ ಹೇಳ್ತಾ ಇರ್ಬೋದು. ಬಟ್ ನಿಜ ಪರಿಸ್ಥಿತಿನಲ್ಲಿ BJPನಲ್ಲಿ ಎಲ್ಲವೂ ಸರಿ ಇಲ್ಲ. ಮೋದಿಯವ್ರು ಬರಲಿ, ಅಮಿತ್ ಶಾ ಅವ್ರು ಬರಲಿ, ಇನ್ನೊಬ್ಬರು ಬರಲಿ, BJP ಇನ್ನೊಂದು 10-15 ದಿನದಲ್ಲಿ ಅದೆಲ್ಲ ಡಿಸೈಡ್ ಆಗ್ತದೆ ಯಾರ್ಯಾರು ಬಿಡಬೇಕು ಅಂತ. ನಾರಾಯಣಗೌಡರು ಬಿಡಬೇಕು ದಿನ ಅಂದ್ರೆ ನೀವು ಅಲ್ಲಿ ಮಂಡೇ ಅನೌನ್ಸ್ ಆದ್ರೆ ಬರೋ ವಾರದಲ್ಲೇನೆ ಡಿಸೈಡ್. ಹೌದು, ಇನ್ನೇನು ಅಲ್ಲ, ಈಗೇನೋ 3ನೇ ತಾರೀಕಿಗೆ ಕೋಡ್ ಆಫ್ ಕಂಡಕ್ಟ್ ಮಾಡಬೇಕು ಅಂತ ಇದ್ದಾರಂತೆ. ಮೋದಿ ಅವ್ರದ್ದು ಇನ್ನೊಂದು 1-2 ಕಾರ್ಯಕ್ರಮಗಳೇನೋ ಇದೆ ಅಂತ ನಮಗೆ ಬಂದಿರೋ ಮಾಹಿತಿ ಪ್ರಕಾರ. 27ಕ್ಕೆ ಮಾಡಲ್ಲ, 3ನೇ ತಾರೀಕಿಗೆ ಮಾಡ್ತಾರೆ. ಆ ಪೀರಿಯಡಲ್ಲಿ ಸೋಮಣ್ಣ ಅವ್ರು ಏನು ಮಾಡ್ತಾರೆ, ನಾರಾಯಣಗೌಡರು ಏನು ಮಾಡ್ತಾರೆ, ಮತ್ತು ಪೂರ್ಣಿಮಾ ಅವ್ರು ಏನು ಮಾಡ್ತಾರೆ, ಆ ಥರ ಒಂದಷ್ಟು ಲಿಸ್ಟ್ ಇದೆ. ಬಟ್ BJP ಬಿಡೋದಕ್ಕೆ ಮಾನಸಿಕವಾಗಿ ಒಂದಷ್ಟು ಜನ ಸಜ್ಜಾಗಿದ್ದಾರೆ. ಯಾಕೆ ಅಂದರೆ BJPಯ ಸಿದ್ಧಾಂತ ಒಪ್ಕೊಂಬಂದವರಲ್ಲ, ಯಡಿಯೂರಪ್ಪನವರು ಕೊಡೋಂಥ ಅಧಿಕಾರ ಒಪ್ಕೊಂಬಂದವರು ಇವತ್ತು ಜಾಸ್ತಿ ವರ್ಗ ಅಲ್ಲಿ BJPನಲ್ಲಿರೋದು. BJPಯ ಸಿದ್ಧಾಂತ ಒಪ್ಕೊಂಬಂದಿರೋರೆಲ್ಲ ಖಾಲಿ ಕೈಯಲ್ಲೇ ಕೂತ್ಕೊಂಡಿದ್ದಾರೆ. ಅವ್ರ ಅಧಿಕಾರ ಇರಲಿ ಇಲ್ಲದೆ ಇರಲಿ ಗೆಲ್ಲಿಲಿ ಅವ್ರು ಅಲ್ಲಿ ಇರ್ತಾರೆ. ನಾವೇನು BJP ಸಿದ್ಧಾಂತ CT ರವಿ ಅವ್ರು ಬಂದುಬಿಡ್ತಾರೆ, ಲಿಂಬಾವಳಿ ಬಂದುಬಿಡ್ತಾರೆ ಅಂತೆಲ್ಲ ಹೇಳಲ್ಲ. BJPಗೆ ದುಡ್ದವರು, ಅವತ್ತು ಕರಸೇವೆ ಮಾಡಿದವರು ಎಲ್ಲರೂ ಖಾಲಿ ಕೈಯಲ್ಲಿ ಕೂತ್ಕೊಂಡಿದ್ದಾರೆ. ಯಾರ್ಯಾರು BSY ನಂಬ್ಕೊಂಬಂದಿದ್ರು, ಅಧಿಕಾರನ ಎಂಜಾಯ್ ಮಾಡಿದ್ರು, ಅವ್ರದ್ದು ಪೀರಿಯಡ್ ಮುಗಿದಿದೆ.
ಅವ್ರು ಇವಾಗ ಹುಡುಕ್ತಾ ಇದ್ದಾರೆ ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬೇಕು. ಆಯ್ತು, ಲಾಸ್ಟ್ ಟೈಮು ಸೋಮಣ್ಣ ಅವ್ರ ಮನೆಗೆ ಹೋದ್ರು ಸರ್ ಅಮಿತ್ ಶಾ ಅವರು, ನಾಳೆ ಯಡಿಯೂರಪ್ಪನವ್ರ ಮನೆಗೆ ಹೋಗ್ತಿದ್ದಾರೆ. ಓಕೆ, ಏನ್ ಸಂದೇಶ ಲಾಸ್ಟ್ ಟೈಮ್ ಏನು ಈ ಟೈಮ್? ಈಗ BSY ಅವರು ಇಲ್ಲಿ ಕಂಟ್ರೋಲ್ ಮಾಡಬೇಕಾದ್ರೆ ಈ ಟೀಮ್ ಫುಲ್ಲು BSY ಟೀಮ್ ಇದು. BSY ಅವರೇ ಕಂಟ್ರೋಲ್ ಮಾಡಬೇಕು. ಇಲ್ಲಿ ಬೊಮ್ಮಾಯಿ, ಚಿಕ್ಕನಾಯಕನಹಳ್ಳಿ ಕಿರಣ್ ಕುಮಾರನ್ನಿ, ಹೌದು, ಹಿರೇಕೆರೂರು UB ಬಣಕರ್ ಇವ್ರನ್ನ ಯಾರನ್ನು ಕಂಟ್ರೋಲ್ ಮಾಡೋಕ್ಕೆ ಆರ್ ಅಶೋಕ್ಕಾಗಲಿ CT ರವಿಗಾಗಲಿ ಇನ್ನೊಬ್ರಿಗಾಗಲಿ ಕಂಟ್ರೋಲ್ ಇಲ್ಲ. ಅಟ್ ದಿ ಮೋಸ್ಟ್ ಯಾರಾದರೂ ಕಂಟ್ರೋಲ್ ಮಾಡೋಂಗಿದ್ರೆ, ಡ್ಯಾಮೇಜ್ ಕಂಟ್ರೋಲ್ ಮಾಡೋಂಗಿದ್ರೆ BSY ಮಾಡ್ಬೋದು, ಯಾಕಂದರೆ ಅವ್ರಿಗೆ ಅದಿದೆ. ಬಟ್ ಜನರಿಗೆ ಏನು ಹೇಳೋದು ಅಂದರೆ, ನೀವೇ ಅಧಿಕಾರದಲ್ಲಿಲ್ಲ, ನಮಗೆ ಮುಂದೆ ಈ ಎಂಜಾಯ್ಮೆಂಟ್ ಸಿಗ್ತದ ಅಂತ. ನಾಳೆ ಬೆಳಗ್ಗೆ BSY ಇಲ್ಲದೆ ಇರೋಂಥ ಸರ್ಕಾರ ಬಂದ್ಬಿಡ್ತು ಅಂದ್ಕೊಳೋಣ, ಇವರೆಲ್ಲ ಅದೇ ಸೀಟಲ್ಲಿ ಇರ್ತಾರ, ಕೊನೆ ಸೀಟಲ್ಲಿ ಇರ್ತಾರ ಅಂತ ಅವ್ರಿಗೂ ಭವಿಷ್ಯ ಗೊತ್ತಿದೆ BJPನಲ್ಲಿ. ಹೀಗಾಗಿ BSY ಹೇಳೋದೇನು ಚರಣ್ ಗೌಡ್ರೆ, ಯಡಿಯೂರಪ್ಪನ ನಂಬ್ಕೊಂಡ್ ಬಂದಿದ್ವಿ ಅಷ್ಟೇ, ಯಡಿಯೂರಪ್ಪನವ್ರ ಪಾತ್ರ ಸೀಮಿತ ಅಲ್ಲ, ಕೊನೆ ಆಗಿದೆ, ನಮ್ದು ಇಲ್ಲಿ ಕೊನೆ ಆಗುತ್ತೆ ಅಂತ ಗೊತ್ತಾಯ್ತು ಅಷ್ಟೇ. ನೆಕ್ಸ್ಟ್ ಯಾರು ಬರ್ತಾರೆ ಇಲ್ಲಿ, ಅಕಸ್ಮಾತ್ ಸರ್ಕಾರ ಬಂದ್ರೆ ಯಾರ್ಯಾರು ಬರ್ತಾರೆ, ನಮ್ಮನ್ನ ಯಾವ ಸೀಟಲ್ಲಿ ಕೂರಿಸ್ಬೋದು ಅಂತ ಅವ್ರಿಗೆ ಮನವರಿಕೆ ಆಗಿದೆ. ಬಂದ್ರು ಕೆಲಸ ಮುಗಿತು ಹೊರಡ್ತಾ ಇದ್ದಾರೆ BJP. ಅಲ್ಲ, ರಮೇಶ್ ಬಾಬು ಅವ್ರ ವಿಶ್ಲೇಷಣೆ, ನಾಳೆ ಅಮಿತ್ ಶಾ ಅವ್ರು ಬರ್ತಿದ್ದಾರೆ, ಪರಿಹಾರದ ಸೂತ್ರ, ಪಕ್ಷಕ್ಕೆ ಸೂಚನೆ, ಒಂದು ರೀತಿಯಲ್ಲಿ ಪುಷ್ಟಿ ನೀಡುವಂಥ ಒಂದು ಭೇಟಿ ಆಗುತ್ತೆ. ಇದು ಬೇರೆ ಬೇರೆ ರೀತಿಯ ತಂತ್ರಗಳನ್ನ ರೂಪಿಸ್ತಾರೆ, ಇದೆಲ್ಲ ನಿರೀಕ್ಷೆ ಇದೆ. ವಿರೋಧ ಪಕ್ಷ ನೀವಿದ್ದೀರಿ, ನೀವು ಕೂಡ ತಂತ್ರ ರೂಪಿಸೋದ್ರಲ್ಲಿ ನಿರತರಿದ್ದೀರಿ. ನಾಳೆ ಭೇಟಿ ಬಗ್ಗೆ ನೀವೇನು ಹೇಳ್ತೀರಿ? ಯಡಿಯೂರಪ್ಪನವ್ರ ಮನೆಗೆ ಹೋಗ್ತಿರೋದ್ರ ಬಗ್ಗೆ ನೀವೇನು ಹೇಳ್ತೀರಿ? ಚರಣ್ ಗೌಡರು JDS ಪರವಾಗಿ ಕೊಟ್ಟಂಥ ಅನಿಸಿಕೆ ಅಭಿಪ್ರಾಯನ ಒಪ್ಕೊಂಡು ಮುಂದಕ್ಕೆ ಮಾತಾಡ್ತೀನಿ ನಾನು. ಅವ್ರು ಹೇಳಿದ ಅಷ್ಟು ಅಂಶಗಳು ಸರಿ ಇದೆ. ಅದರ ಜೊತೆಗೆ ಕರ್ನಾಟಕ ರಾಜಕಾರಣದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರದ್ದು 2 ಇನ್ನಿಂಗ್ಸು. ಮೊದಲು ಅವರು 3 ವರ್ಷ CM ಆಗಿದ್ದು 1 ಇನ್ನಿಂಗ್ಸು, ಈಗ 2ನೇ ಸಲ CM ಆಗಿ ಸುಮಾರು 2 ವರ್ಷ ಇದ್ದಂಥದ್ದು ಸೆಕೆಂಡ್ ಇನ್ನಿಂಗ್ಸು. 2 ಸಂದರ್ಭಗಳಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಬೆಳೆಯೋದಕ್ಕೆ ಯಡಿಯೂರಪ್ಪನವರೇ ಕಾರಣನ ಸತ್ಯ ಒಪ್ಕೊಂಡು ಸಹ ಭಾರತೀಯ ಜನತಾ ಪಕ್ಷ ಅವನ್ನ ಗೌರವಯುತವಾಗಿ ನಡೆಸ್ಕೊಳ್ಳಿಲ್ಲ. ಮೊದಲನೇ ಇನ್ನಿಂಗ್ಸಲ್ಲಿ ಅವರು, ಇವಾಗ ನಾಳೆ ಹೋದ್ರೆ ಗೌರವ ಅಲ್ವಾ ಸರ್? ಅದನ್ನು ಹೇಳ್ತೀನಿ, ಗೌರವ ಕಾರಣಕ್ಕೆ ಬರ್ತೀನಿ. ಮೊದಲನೇ ಇನ್ನಿಂಗ್ಸಲ್ಲಿ ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡು ನನ್ನ ಸ್ವಪಕ್ಷದವರೇ ನನ್ನನ್ನು ಜೈಲಿಗೆ ಕಳಿಸೋರು ಅಂತೇಳಿ KJP ಮಾಡಿದ್ರು. ಇದು ಓಪನ್ ಸೀಕ್ರೆಟ್, ಅದೇನೇ ತೆರೆದ ಪುಸ್ತಕ, ಅದ್ರ ಬಗ್ಗೆ ಚರ್ಚೆ ಬೇಡ. 2ನೇ ಇನ್ನಿಂಗ್ಸಲ್ಲಿ 3 ದಿನಾಂಕಗಳನ್ನ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಭಾರತೀಯ ಜನತಾ ಪಕ್ಷದ ಮಿತ್ರರು, ಅವರು ಅಮಿತ್ ಶಾ ಇರ್ಬೋದು, ನಡ್ಡಾ ಇರ್ಬೋದು, ಸಂತೋಷ್ ಜಿ ಇರ್ಬೋದು, ಇವರೆಲ್ಲ ದಾಖಲು ಮಾಡಿಬಿಟ್ಟಿದ್ದಾರೆ. 1 ಜುಲೈ 25, 2021 ಆವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟರು. ಹಾಗಾಗಿ ಅದು ಒಂದು ದಾಖಲೆಯ ದಿನಾಂಕ. 2ನೇದು ಆಗಸ್ಟ್ 3 ದಾವಣಗೆರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಜನ್ಮ ಮಹೋತ್ಸವ ಅಮೃತ ಮಹೋತ್ಸವ ಕಾರ್ಯಕ್ರಮದ 2ನೇ ದಿನಾಂಕ. ಯಾಕೆಂದರೆ ಅದಾದಮೇಲೆ BJP ಹುಡುಕೊಂಡಿದ್ದು ಯಡಿಯೂರಪ್ಪನವ್ರು ಬಿಟ್ಟರೆ ನಾವು ಇಲ್ಲಿ ಪಕ್ಷದಲ್ಲಿ ಅಸ್ತಿತ್ವ ಇಲ್ಲ ಕರ್ನಾಟಕದಲ್ಲಿ ಅಂತೇಳಿ ಮನವರಿಕೆ ಆಗಿದ್ದು ಆಗಸ್ಟ್ 3ನೇ ತಾರೀಕು BJP ನಾಯಕರಿಗೆ, ರಾಷ್ಟ್ರೀಯ ನಾಯಕರಿಗೆ. 3ನೇದು ಫೆಬ್ರವರಿ 22, 2023 ಕರ್ನಾಟಕದ ವಿಧಾನಸಭೆಯ ಅಧಿವೇಶನದಲ್ಲಿ, ಇದು ನನ್ನ ಕೊನೆಯ ಭಾಷಣ, ನಾನಿನ್ನ ವಿಧಾನಸಭೆ ಒಳಗಡೆ ಪ್ರವೇಶ ಮಾಡಲ್ಲ, ನನಗೆ ಇದುವರೆಗೂ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತೇಳಿ ಏನು ಅವ್ರು ಭಾಷಣ ಮಾಡಿದ್ರು, ಆ ಭಾಷಣದವರೆಗೂ ಕಾಯ್ತಾ ಇದ್ರು. BJP ಯಾರ್ಯಾರು ಯಡಿಯೂರಪ್ಪನ ವಿರೋಧ ಮಾಡ್ತಾರೆ ಅವರೆಲ್ಲ, ಇನ್ಕ್ಲೂಡಿಂಗ್ ನಳಿನ್ ಕುಮಾರ್ ಕಟೀಲ್, ಇನ್ಕ್ಲೂಡಿಂಗ್ CT ರವಿ, ಇನ್ಕ್ಲೂಡಿಂಗ್ ಮಿಸ್ಟರ್ KS ಈಶ್ವರಪ್ಪ, ಇನ್ಕ್ಲೂಡಿಂಗ್ ಮಿಸ್ಟರ್ ಸಂತೋಷ್, ಎಲ್ಲರೂ ಸಹ ಕಾಯ್ತಾ ಇದ್ರು. ಅವ್ರು ಯಾವಾಗ ಫೆಬ್ರವರಿ 22ನೇ ತಾರೀಕು ನಾನು ಮತ್ತೆ ವಿಧಾನಸಭೆ ಪ್ರವೇಶ ಮಾಡಲ್ಲ ಅಂತ ಹೇಳಿದ್ರು, ಮಾರನೇ ದಿನದಿಂದ ಯಡಿಯೂರಪ್ಪ ನಮ್ಮ ನಾಯಕ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿವರೆಗೂ ಇದೇ ಅಮಿತ್ ಶಾ ಅವರು ದಾವಣಗೆರೆಗಳು ಬಂದು ನೆಕ್ಸ್ಟ್ ವಿಧಾನಸಭಾ ಚುನಾವಣೆನ ಬಸವರಾಜ ಬೊಮ್ಮಾಯಿ ನಾಯಕತ್ವದಲ್ಲಿ ಮಾಡ್ತೀವಿ ಅಂತ ಘೋಷಣೆ ಮಾಡಿಬಿಟ್ಟು ಹೋದ್ರು ನೇರವಾಗಿ. ಆಮೇಲೆ ಯಾವಾಗ ಆಗಸ್ಟ್ 3ನೇ ತಾರೀಕು ಸಿದ್ದರಾಮಯ್ಯವ್ರ ಕಾರ್ಯಕ್ರಮ 15 ಲಕ್ಷ ಜನ ಸೇರಿದ್ರು, ಆವತ್ತು ಯಡಿಯೂರಪ್ಪನ ಕರೆಸ್ಕೊಂಡ್ರು ಬನ್ನಿ ಅಂತೇಳಿ ಡೆಲ್ಲಿಗೆ. ಆಮೇಲೆ ಅವ್ರಿಗೆ ಎಲೆಕ್ಷನ್ ಕಮಿಷನ್ನು ಅವಕಾಶ ಕೊಟ್ಟಿದ್ದು ಕಮಿಟಿ ಮೆಂಬರ್ ಆಗಿ. ಇವತ್ತಿಷ್ಟೆಲ್ಲ ಕೊಟ್ಟರು. ಯಡಿಯೂರಪ್ಪನವ್ರ ಅಸಹಾಯಕತೆ ಎಷ್ಟಿದೆ ಅಂದರೆ, ಬಂದಂಥ ನಾಯಕರೊಳಗೆ ಅವರ ಕಟ್ಟ ಬೆಂಬಲಿಗರಿಗೆ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ ಅಂತೇಳಿ ಅವರೇ ಸೂಚನೆ ಕೊಟ್ಟವ್ರೆ. ಅದೇ ಕಾರಣಕ್ಕೆ ನಿಮಗೆ ಬಣ್ಕಾರ್ರವರು, ಇವತ್ತೇನು ಹಿರೇಕೆರೂರು ಮಾಜಿ ಶಾಸಕರಂಥ ಬಣ್ಕಾರ್ರವರು ಇವತ್ತು BJPಗೆ ರಾಜೀನಾಮೆ ಕೊಟ್ಟು ಕಟ್ಟ ಬೆಂಬಲಿಗರು ಯಡಿಯೂರಪ್ಪನವ್ರಿಗೆ ಕಾಂಗ್ರೆಸ್ಗೆ ಬಂದರು. ಇವತ್ತು ಚಿಕ್ಕಮಂಗ್ಳೂರು ತಮ್ಮಯ್ಯ, CT ರವಿ ರೈಟ್ ಹ್ಯಾಂಡು, ಅವ್ರು ಯಾವ ಕಾರಣಕ್ಕೆ ಇವತ್ತು ಅವರು ಸಹ ಯಡಿಯೂರಪ್ಪನವ್ರು ರೈಟ್ ಹ್ಯಾಂಡು, ಅವರು ಸಹ ಸಮುದಾಯದವರು ಬಂದರು. ಲಿಂಬಿಕಾಯಿ, ಹುಬ್ಳಿಯ ಮೋಹನ್ ಲಿಂಬಿಕಾಯಿರವರು ಕಟ್ಟ ಬೆಂಬಲಿಗರು ವಾಜಪೇಯಿ ಇವರಿಗೆ ಯಡಿಯೂರಪ್ಪನವರಿಗೆ, ಅವರು ಸಹ ಇವತ್ತು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಾರ್ಟಿಗೆ ಬಂದರು.
ಕಿರಣ್ ಕುಮಾರ್ ಅವರು ಮಾಜಿ ಶಾಸಕರು, ಜಿಲ್ಲಾ BJP ಅಧ್ಯಕ್ಷ ಆಗಿದ್ದಂಥವ್ರು. ಇವತ್ತು ಯಾವ ಕಾರಣಕ್ಕೆ ಅವರು ಕಾಂಗ್ರೆಸ್ಗೆ ಬಂದರು? ಯಾರು ಅನುಯಾಯಿಗಳವರು? ಸನ್ಮಾನ್ಯ ಯಡಿಯೂರಪ್ಪನವರ ಅನುಯಾಯಿಗಳು. ಯಡಿಯೂರಪ್ಪನವರು ಅವ್ರನ್ನ ಮನೆಗೆ ಕರೆಸ್ಕೊಂಡು ಕಿರಣ್ ಕುಮಾರ್ ನಾನೇನು ಸಹಾಯ ಮಾಡೋಕ್ಕಾಗಲ್ಲಪ್ಪ, ನಿನ್ನ ದಾರಿ ನೀನು ನೋಡ್ಕೊಂಡ್ಮೇಲೆ ಅವ್ರು ಬಿಟ್ಟು ಇವತ್ತು ಕಾಂಗ್ರೆಸ್ಗೆ ಬಂದಂಥದ್ದು. ಇಂತಹ ಅಸಹಾಯಕ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೇ ಅಮಿತ್ ಶಾರವರು. ಯಡಿಯೂರಪ್ಪನವ್ರು ಏನಾದರೂ ಇವತ್ತು ನಿಸ್ಸಹಾಯಕರಾಗಿದ್ದಾರೆ ಕರ್ನಾಟಕ BJP ರಾಜಕಾರಣದಲ್ಲಿ, ಕರ್ನಾಟಕ ರಾಜಕಾರಣದಲ್ಲಿ ಅಂದರೆ ಅದಕ್ಕೆ ಮೂಲ ಕಾರಣ ಅಮಿತ್ ಶಾರವರು. ಇದೇ ಭಿನ್ನಾಭಿಪ್ರಾಯ ಬೆಳೆಸೋದಕ್ಕೆ ಅವರು ಸೋಮಣ್ಣವ್ರ ಮನೆಗೆ ಹೋಗಿದ್ದು. ಇವತ್ತು ಸೋಮಣ್ಣ ಪಾರ್ಟಿ ಬಿಡ್ತಾರೆ ಅಂದರೆ ಅವ್ನು ಕರ್ಸ್ಕೊಂಡು ಮಾತಾಡ್ತಾರೆ. ಇವತ್ತು ಇವ್ರದ್ದು ಶಕ್ತಿ ಕುಂದಿಸ್ಬಿಟ್ಟು ಯಡಿಯೂರಪ್ಪನವ್ರದ್ದು ಅವ್ರ ಮನೆಗೆ ಊಟಕ್ಕೆ ಹೋಗ್ತಾರೆ ಅಥವಾ ತಿಂಡಿಗೆ ಹೋಗ್ತಾರೆ. ಇವೆಲ್ಲ ಏನೂ ನಡೆಯೋದಿಲ್ಲ. ಜನ ಭಾಳ ಬುದ್ಧಿವಂತಿಕೆಯಿಂದ ಗಮನಿಸ್ತಾ ಇದ್ದಾರೆ. ಇವತ್ತು ಗುಲ್ಬರ್ಗಾದ ಚಿಂಚಿಸೋರವ್ರು ಇರ್ಬೋದು, MLC ಪುಟ್ಟಣ್ಣವ್ರು ಇರ್ಬೋದು, ಇನ್ನೂ 4ರಿಂದ 5 ಜನ BJP ಶಾಸಕರು ರಾಜೀನಾಮೆ ಕೊಟ್ಟು ಇನ್ನು ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಯಡಿಯೂರಪ್ಪನವ್ರನ್ನ ತಿರಸ್ಕಾರ ಮಾಡಿರ್ತಕ್ಕಂಥದ್ದು BJPಯವರು, ಅವ್ರನ್ನ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು, ತಿರಸ್ಕಾರ ಮಾಡಿರ್ತಕ್ಕಂಥದ್ದು ವಾಸ್ತವ. ರೈಟ್. ಈಗ ಕಡಾಡಿ ಅವರೇ, ಕಡೆ 2 ನಿಮಿಷ, ನಾನೇನು ಪ್ರಶ್ನೆ ಕೇಳೋದಿಲ್ಲ. BSY ಅನ್ನೋದ್ರಲ್ಲೇ ಒಂದು ಪ್ರಶ್ನೆ ಇದೆ. ಯಾಕೆ ಬಿಡ್ತಾ ಇದ್ದಾರೆ ಪಕ್ಷ? ಯಾಕೆ ಅಮಿತ್ ಶಾ ನಾಳೆ ಯಡಿಯೂರಪ್ಪನವ್ರ ಮನೆಗೆ ಹೋಗ್ತಾ ಇದ್ದಾರೆ? ಯಾಕೆ ಯಡಿಯೂರಪ್ಪನವ್ರು ಇವತ್ತು ಕೊಟ್ಟಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ? ವೈ ಅನ್ನೋ ತುಂಬಾ ಪ್ರಶ್ನೆ ಇದೆ. ಪ್ಲೀಸ್. ಇಲ್ಲ, ಒಂದು ರಮೇಶ್ ಬಾಬು ಅವರು, ಚರಣಗೌಡ್ರವರು ಹೇಳಿದ್ರು. ನಾನು ಹೇಳ್ತೇನೆ ಅವ್ರಿಗೆ, ಯಾವ ಯಡಿಯೂರಪ್ಪ ಅಧಿಕಾರದಲ್ಲಿದ್ರು ಅವಾಗ ಅವ್ರಿಗೆ ಎಷ್ಟು ಕಾಟ ಕೊಟ್ರಿ, ಎಷ್ಟು ತೊಂದರೆ ಕೊಟ್ರಿ ಅನ್ನುವಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಅದನ್ನ ವಾಪಸ್ ನಮಗ್ ಹೇಳಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ. ಯಾವ ಯಡಿಯೂರಪ್ಪ ಕುಮಾರಸ್ವಾಮಿ ಅವ್ರ ಜೊತೆ ಕೈ ಜೋಡಿಸಿ ನಾವು ಅಧಿಕಾರ ನಡೆಸಬೇಕು ಅಂತ ಹೇಳಿ ಬಂದಿದ್ರು, ಕಾಂಗ್ರೆಸ್ಸಿನ ವಿರೋಧವಾಗಿ ಸರ್ಕಾರವನ್ನು ರಚನೆ ಮಾಡಿದೀವಿ. ಆ ಸಂದರ್ಭದಲ್ಲಿ ಕೊಟ್ಟ ಮಾತಿಗೆ ನೀವು ತಪ್ಪಿದ್ರಿ ಅನ್ನುವಂತ ಕಾರಣದಿಂದ ನಿಮ್ಮನ್ನ ಜನ ತಿರಸ್ಕಾರ ಮಾಡಿದ್ರು. ಏನ್ ನೈತಿಕತೆ ಇದೆ ನಿಮಗೆ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಲಿಕ್ಕೆ? ಯಡಿಯೂರಪ್ಪನವರು KJP-ನಲ್ಲಿ ಹೇಳಿದ್ದಾರೆ, ಯಾರು ಕಾಟ ಕೊಟ್ಟರು ಸರ್ಕಾರ ತೆಗೆದ್ರು ಅಂತ. ಸರ್ ಪ್ಲೀಸ್, ಅದನ್ನ ಹೇಳ್ತಾ ಇದ್ದೀನಿ, ನಾನು ಪೂರ್ಣ ಮಾಡ್ತೀನಿ. ಯಡಿಯೂರಪ್ಪನವರಿಗೆ ನಮ್ಮ ಇಷ್ಟೊಂದು ವಯಸ್ಸಾದ್ರೂ ಕೂಡ ಅವರ ಅನುಭವವನ್ನ, ಅವರ ಸಂಘಟನಾ ಚಾತುರ್ಯವನ್ನ ಬಳಸ್ಕೊಳ್ಬೇಕಂತ ಹೇಳಿನೇ ರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಒಂದು ಸ್ಥಾನಮಾನವನ್ನ ನಮ್ಮ ಪಕ್ಷ ಕೊಟ್ಟಿದೆ ಮತ್ತು ಅವರ ಮಾರ್ಗದರ್ಶನದಲ್ಲಿ ನಾವು ಚುನಾವಣೆಯನ್ನ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಮತ್ತು ಸ್ವತಃ ಯಡಿಯೂರಪ್ಪನವರು ನನಗೆ ಇಡೀ ದೇಶದಲ್ಲಿ ಕೊಡಲಾರದಷ್ಟು ಗೌರವವನ್ನ ಸನ್ಮಾನ್ಯ ಮೋದಿ ಅವರು, ಅಮಿತ್ ಶಾ ಅವರು ಪಕ್ಷ ನನಗೆ ಕೊಟ್ಟಿದೆ. ನಾನು 4 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸವನ್ನ ಮಾಡಿದ್ದೇನೆ. ಮತ್ತೊಂದ್ಸಲ ರಾಜ್ಯದಲ್ಲಿ 150 ಸೀಟುಗಳನ್ನು ಗೆಲ್ಲೋದ್ರ ಮುಖಾಂತರ ಆಡಳಿತ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಇದು ಒಂದು. ಕೆಲವು ಜನ ಏನ್ ಬಿಡ್ತಾ ಇದ್ದಾರೆ, ಪ್ರತಿ ಚುನಾವಣೆಯಲ್ಲಿ ಇರ್ತದೆ. ಯಾರು ಭಾರತೀಯ ಜನತಾ ಪಾರ್ಟಿ ಇದು ಕೇಡರ್ ಬೇಸ್ ಪಾರ್ಟಿ, ಲೀಡರ್ಗಳು ನಂಬ್ಕೊಂಡಿರುವಂತ ಪಾರ್ಟಿ ಅಲ್ಲ. ಹೀಗಾಗಿ ಕಾರ್ಯಕರ್ತರ ತಂಡ ಇದೆ, ಅದನ್ನ ಸಮರ್ಥವಾಗಿ ಎದುರಿಸ್ತದೆ. ಆ ಕ್ಷೇತ್ರಗಳಲ್ಲಿ ಕೂಡ ನಾವು ಚುನಾವಣೆಯಿಂದ ಗೆಲ್ತೀವಿ ಅನ್ನೋತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಅಲ್ಲ, ನೀವು ಹೇಳಿದಿರಿ, ನನ್ನ ಹತ್ರ ಸಮಯ ಆಯ್ತಿದ್ದಷ್ಟೇ. ನಾಳೆ ಅಮಿತ್ ಶಾ ಬಂದ್ಮೇಲೆ ಮತ್ತೊಮ್ಮೆ ಚರ್ಚೆ ಮಾಡ್ತೀವಿ. ಹಂಗಾಗಿ ಅದನ್ನು ಇವತ್ತಿಗೆ ಇಲ್ಲೇ ಬಿಡ್ತೀನಿ. ನನ್ನೆಲ್ಲ ಅತಿಥಿಗಳಿಗೆ ಧನ್ಯವಾದಗಳು ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.